ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನ ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತ ನನ್ನ ಎಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ರುದ್ರ ಸೂಕ್ತದ ಒಂದು ಮಂತ್ರ. ದಿವೋ ವರಾಹ ಮರುಷಂ ಕಪರ್ದಿನ ತ್ವೇಷ ರೂಪಂ ನಮಸ ನಿಹ್ಮಯಾಮಹೇ ಹಸ್ತೆ ಬಿಭ್ರದ್ಭೇಷಜ ವಾರ್ಯಾಣಿ ಶರ್ಮ ವರ್ಮ ವರ್ಧಿರಸ್ಮಭ್ಯಂ ಯಂ ಸತ್. ಇದು ಒಂದು ಮಂತ್ರ. ಎಂತಹ ಪ್ರಾರ್ಥನೆಯನ್ನು ರುದ್ರ ಸೂಕ್ತ ಸಲ್ಲಿಸುತ್ತೆ ಅಂತಂದರೆ, ನಾವು ಪರಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಎಂತಹ ಪರಶಿವ? ದೃಢಾಂಗ, ಉತ್ಕೃಷ್ಟ ಆಹಾರಯುಕ್ತನಾದವನು, ಅತ್ಯಂತ ಅದ್ಭುತವಾದ ಕಾಂತಿಯನ್ನು ಉಳ್ಳಂಥವನು, ಜಟಾಧಾರಿ, ಮಹಾತೇಜಸ್ವಿ, ವೇದೈಕ್ಯ ಗಮ್ಯನು ಆದ ರುದ್ರನನ್ನ ನಾನು ನಮಸ್ಕಾರ ಪೂರ್ವಕವಾಗಿ ಆ ದೇವಲೋಕದಿಂದ ಇಲ್ಲಿ ನಮ್ಮ ನಡುವೆ ಬರುವಂತೆ ನಾವೆಲ್ಲರೂ ಒಟ್ಟಿಗೆ ಆಹ್ವಾನಿಸಬೇಕು. ಬರಲೇಬೇಕು ಪರಶಿವ ಇಲ್ಲಿ ಅಂತ ಹೇಳಿ ಒಳಗಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವ ಅಲ್ಲಿಂದ ಇಲ್ಲಿಗೆ ಇಳಿದು ಬರುತ್ತಾನೆ. ಬರುವಾಗ ನಮ್ಮ ಹಾಗೆ ಕೈ ಬೀಸಿಕೊಂಡು ಬರುವುದಿಲ್ಲ. ಬರಬೇಕಾದರೆ ಆತ ತನ್ನ ಕೈಯಲ್ಲಿ ಹಸ್ತೆ ಬಿಭ್ರದ್ಭೇಷಜ ವಾರ್ಯಾಣಿ ಶರ್ಮ ವರ್ಮ ವರ್ಧಿರ ಸ್ಮಭ್ಯಂ ಯಂ ಸತ್. ಬರಬೇಕಾದ್ರೆ ಅವನು ತನ್ನ ಕೈಯಲ್ಲಿ ಔಷಧಿಗಳನ್ನು ಹಿಡಿದುಕೊಂಡು ಬರ್ತಾನೆ. ಅದಷ್ಟೇ ಅಲ್ಲ, ಆಯುಧವನ್ನ, ಕವಚವನ್ನ ನಮಗೆ ಹಾಕುವ ಮಾದರಿಯಲ್ಲಿ ಹಿಡಿದುಕೊಂಡು ಬಂದು ಕಾಡಿದ, ಕೇಳುವ, ಹಾಡಿದ ಭಕ್ತರಿಗೆ ಅದನ್ನು ತೊಡಿಸಿ ನಿಲ್ಲಿಸುತ್ತಾನೆ. ಅವನೇ ಪರಶಿವ. ಅಂತಹ ಪರಶಿವನನ್ನ ನಾವು ಇಲ್ಲಿ ನನ್ನ ಮಾನಸ ಮಂದಿರಕ್ಕೆ ಆಹ್ವಾನ ಕೊಟ್ಟು ಆಗಚ್ಚ ಭಗವಂತ ಅಂತ ಪ್ರಾರ್ಥಿಸಬೇಕು. ಇವನೊಬ್ಬನೇ ಬಂದರೆ ಸಾಕಾಗೋದಿಲ್ಲ. ತಾಯಿ ಇಲ್ಲದೆ ಬರಿಯ ತಂದೆ ಬಂದರೆ ಸಾಕಾಗೋದಿಲ್ಲ. ಯಾಕೆಂದರೆ ನಮಗೆ ಬೇಕಾದ್ದನ್ನು ನಮ್ಮ ಅಮ್ಮನೇ ಹೇಳಬೇಕು ಅಪ್ಪನಿಗೆ. ಹಾಗಾಗಿ ಅವಳನ್ನು ಕರೆಯಬೇಕು. ದೇವಿ ಭಾಗವತದ ಒಂದು ಸೂಕ್ತವಿದೆ. ನಾಮಾಪಿ ವಕ್ರ ಕುಹರೇ ಸತತಂ ತವೈವ ಸಂದರ್ಶನಂ ತವ ಪದಾಂಬುಜೋಯೋ ಸದೈವ ನಮೋ ದೇವಿ ಮಹಾವಿದ್ಯೆ ನಮಾಮಿ ಚರಣಾತವ ಸದಾ ಜ್ಞಾನ ಪ್ರಕಾಶಂ ಮೇ ದೇಹಿ ಸರ್ವಾರ್ಥದೇ ಶಿವೆ. ಎಷ್ಟು ಚೆನ್ನಾದ ಪ್ರಾರ್ಥನೆ ಇದು. ಅಮ್ಮ, ನಾಮಾಪಿ ವಕ್ರಕುಹರೇ ಸತತಂ ತವೈವ ಸಂದರ್ಶನಂ ತವ ಪದಾಂಬುಜಯೋ. ಅಮ್ಮ, ನನಗೆ ಯಾವಾಗಲೂ ಒಂದು ಬೇಡಿಕೆ ಇದೆ. ನಿನ್ನ ರೂಪು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಡಲಿ. ಸದಾ ಕಣ್ಣು ಮುಚ್ಚಿದ್ರು, ಕಣ್ಣು ತೆರೆದಿದ್ರು, ಇಷ್ಟೆಲ್ಲ ಜನರ ಮಧ್ಯದಲ್ಲಿ ಇದ್ದರೂ, ಏಕಾಂತದಲ್ಲಿ ಇದ್ದರೂ ಕೂಡ ನಿನ್ನ ರೂಪು ನನ್ನ ಮನಸ್ಸಿನೊಳಗಿಂದ ಮರೆಯಾಗದೇ ಇರಲಿ. ನಿನ್ನ ಹೆಸರು, ನಿನ್ನ ಮಂತ್ರ, ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಸದಾ ಕಾಲ. ಬೇರೆ ಯಾವ ಮಾತಾಡುತ್ತಿದ್ದರೂ ಮೊದಲ ಮಾತು ಅಂಬಾ ಅನ್ನುವಂಥದ್ದು ಅದು ನುಡಿಯುತ್ತಿರಲಿ. ಮತ್ತೆ ನಿನ್ನ ಪಾದಕಮಲಗಳ ದರ್ಶನ ಸದಾ ನನ್ನ ಕಣ್ಣಿಗೆ ಬರ್ತಾ ಇರಲಿ. ಮತ್ತು ಯಾವಾಗಲೂ ನೀನು ನನಗೆ ಏನನ್ನು ಕರುಣಿಸಬೇಕು? ಅಧ್ಯಾತ್ಮ ವಿದ್ಯೆ ಎಂಬ ಆ ಜ್ಞಾನದ ಪ್ರಕಾಶವನ್ನು ನೀನು ನನಗೆ ಸದಾ ಕರುಣಿಸಬೇಕು. ಅಂತಹ ತಾಯಿ ನೀನು ಇಲ್ಲಿ ಬಂದು ಶಿವನೊಡನೆ ಬಂದು ಕುಳಿತುಕೋ. ಎಲ್ಲಿ? ಎನ್ನ ಮಾನಸ ಮಂದಿರದಲ್ಲಿ. ಇದು ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಶಿವನಿಗೆ ನಾವು ಸಲ್ಲಿಸಬೇಕಾದಂತಹ ಪ್ರಾರ್ಥನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಪರಶಿವ ಎಷ್ಟು ವಿರಹದಿಂದ ಕಂಗೆಟ್ಟಿರೋದಿಲ್ಲ. ಆದರೆ ವಿರಹದ ತಾಪ ಭಗವಾನ್ ಶಂಕರನನ್ನು ಒಳಗಿಂದ ತುಡಿತಕ್ಕೆ ಒಳಗಾಗುವ ಹಾಗೆ ಮಾಡಿರುತ್ತೆ. ಶಂಕರ ಸದಾ ಸತಿಯನ್ನ ನೆನೆಸಿಕೊಳ್ಳುತ್ತಾ ಇರ್ತಾನೆ. ಯೋಗದಲ್ಲಿದ್ದರೂ ಕೂಡ ಇದ್ದವಳು ಎಲ್ಲಾದಳು ಮತ್ತು ಆ ಕೊನೆಯ ಭಾಗವಿದೆಯಲ್ಲ ಸತಿಯದು, ಅದನ್ನು ನಮಗೆ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ. ಅಷ್ಟು ಪರಶಿವನ ಸತಿಯಾಗಿದ್ದವಳೊಬ್ಬಳು ಬೇರೆಲ್ಲೋ ಹೋಗಿದ್ದರೆ ಪರವಾಗಿಲ್ಲ, ತಂದೆಯ ಮನೆಯಲ್ಲಿ ಬಂದು ತಂದೆಯ ಅವಜ್ಞೆಗೆ ಗುರಿಯಾಗಿ ಅಲ್ಲಿ ಯೋಗಾಗ್ನಿಯಿಂದ ದೇಹ ಬಿಟ್ಟಿದ್ದಿದೆಯಲ್ಲ, ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ. ಅದು ಶಿವನ ಮನಸ್ಸನ್ನು ಸದಾ ಸಂಚಲನಗೊಳಿಸಿ ಅಕ್ಕಪಕ್ಕದಲ್ಲಿ ಹೋಗುವ ಹಾಗೆ ಮಾಡುತ್ತೆ. ಕೊನೆಗೆ ಒಂದೊಮ್ಮೆ ನಿರ್ಧರಿಸಿಬಿಡುತ್ತಾನೆ ಪರಮೇಶ್ವರ, ಇದರ ಗೊಡವೆ ಸಾಕು, ಸತಿ ಯೋಗಾಗ್ನಿಯಿಂದ ಹೋಗಾಯಿತು, ಅದನ್ನು ಹೆಚ್ಚಿಗೆ ಚಿಂತಿಸುವುದು ಬೇಡ ಅಂತ ಹೇಳಿ ತನ್ನ ಗೃಹಸ್ಥಾಶ್ರಮದ ರೀತಿಯನ್ನು ತ್ಯಜಿಸಿ ದಿಗಂಬರನಾದ. ಹಾಗೆ ದಿಗಂಬರನಾದ ಪರಬ್ರಹ್ಮನ ಮತ್ತೊಂದು ಸ್ವರೂಪವೇ ದತ್ತ. ತನ್ನನ್ನು ತಾನು ಕೊಟ್ಟುಕೊಳ್ಳಬಲ್ಲಂತಹ ಮಹಾನ್ ಗುರುವಾಗಿ ನಿಂತ ಅವದಕ್ಷಿಣಾಮೂರ್ತಿ. ಹಾಗೆ ಸುತ್ತಲೆಲ್ಲ ಅವ ತಿರುಗುತ್ತಿದ್ದಾಗ ಯಾರೂ ಕೂಡ ಶಿವನನ್ನು ಹಿಡಿಯಲು ಸಾಧ್ಯವೇ ಆಗಲಿಲ್ಲ. ಸದಾ ಸಮಾಧಿ ಸ್ಥಿತಿಯಲ್ಲಿದ್ದ ಈ ಶಂಕರ ದೀರ್ಘಕಾಲದವರೆಗೆ ಸಮಾಧಿಯಲ್ಲಿಯೇ ಇದ್ದ. ನಿರ್ವಿಕಾರ ಪರಬ್ರಹ್ಮನಾಗಿದ್ದ ಶಂಕರನನ್ನು ಕಾಣುವ ಹಂಬಲ ಜಗತ್ತಿನೆಲ್ಲೆಡೆಯಲ್ಲೂ ಕೂಡ ವ್ಯಾಪಿಸುತ್ತಿತ್ತು. ಹಾಗೆ ಒಮ್ಮೆ ಶಿವ ಸಮಾಧಿಸ್ಥಿತನಾಗಿದ್ದಾಗ ಅವನ ಹಣೆಯಿಂದ, ಯೋಗದ ಅಗ್ನಿಯ ಪ್ರಜ್ವಲಿಕೆಯಿಂದ ಅವನ ಹಣೆಯಿಂದ ಒಂದು ಬೆವರ ಹನಿ ನೆಲಕ್ಕೆ ಬಿತ್ತು. ಒಂದೇ ಒಂದು ಬೆವರ ಹನಿ ನೆಲಕ್ಕೆ ಬಿದ್ದ ತಕ್ಷಣ ಆ ಬೆವರ ಹನಿ ಶಿಶುವಾಗಿ ಬದಲಾಯಿತು. ಆ ಮಗುವಿಗೆ 4 ಭುಜಗಳು, ದಿವ್ಯ ಕಾಂತಿ, ಇಡೀ ಶರೀರ ಕೆಂಪು ಬಣ್ಣದ ಶರೀರವನ್ನು ಹೊಂದಿತ್ತು ಮತ್ತು ಮನೋಹರವಾದ ರೂಪವನ್ನು ಇಟ್ಕೊಂಡಿತ್ತು. ಇಷ್ಟೊಂದು ಅಲೌಕಿಕ ಶಿಶು ಪರಮೇಶ್ವರನ ಮುಂದೆ ತನ್ನ ಪುಟ್ಟ ಕೈ ಕಾಲುಗಳನ್ನು ಬಿಡಿದು ಸಣ್ಣದಾಗಿ ಅಳಲು ಆರಂಭವಾಯಿತು. ಇದನ್ನು ಮೊದಲು ಗುರುತಿಸಿದವಳು ನಮ್ಮ ತಾಯಿ ಭೂಮಿ. ಎಲ್ಲಿ ಶಿವನ ಶಾಂತಿಗೆ ಸಮಾಧಿಗೆ ಭಂಗವಾಗಿ ಬಿಡುತ್ತೋ ಅನ್ನುವ ಆತಂಕದಿಂದ ಆಕೆ ತಕ್ಷಣ ಸ್ತ್ರೀಯ ರೂಪವನ್ನು ಧರಿಸಿ ಓಡೋಡಿ ಬಂದು ಆ ಮಗುವನ್ನು ಮಡಿಲಲ್ಲಿ ಎತ್ತಿ ಆ ಮಗುವಿಗೆ ಹಸಿವನ್ನು ತಣಿಸುವುದಕ್ಕಾಗಿ ತನ್ನ ಸ್ತನವನ್ನು ಪಾನ ಮಾಡಿಸಿತು. ಭೂಮಿ ತಾಯಿ ಅತ್ಯಂತ ಸ್ನೇಹದಿಂದ ಅವನನ್ನು ಮುತ್ತಿಟ್ಟು ಸಮಾಧಾನಗೊಳಿಸಿದಾಗ ಆ ಮಗು ಪುಟ್ಟದಾಗಿ ಈ ಭೂಮಿ ತಾಯಿಯನ್ನು ನೋಡಿ ಮಂದಹಾಸವನ್ನು ಬೀರಿತು. ಅದಕ್ಕೆ ಪೃಥ್ವಿಯನ್ನು ತಾಯಿ ಅಂತ ಹೇಳಿ ಕರೆಯುವಂಥದ್ದು. ಎಷ್ಟು ದೊಡ್ಡವಳು. ನಮ್ಮಲ್ಲಿ ಒಂದು ಸಂಪ್ರದಾಯವಿತ್ತು, ಎಂಥ ಒಳ್ಳೆಯ ಸಂಪ್ರದಾಯ ಅಂತ ಹೇಳಿ ಅಂದರೆ, ಮಂಚದ ಮೇಲೆ ನಾವು ಯಾರೂ ಮಲಗ್ತಾ ಇರಲಿಲ್ಲ. ನಿಮಗೂ ಅದರ ಅನುಭವ ಇದೆ. ನೆಲದ ಮೇಲೆ ಮಲ್ಕೊಳ್ತಾ ಇದ್ವಿ. ಆ ಹಾಸಿಗೆಯಿಂದ ಎದ್ದು ಹಾಸಿಗೆಯಿಂದ ನನ್ನ ಅಂಗಾಲು ಭೂಮಿಗೆ ಸ್ಪರ್ಶವಾಗುವುದಕ್ಕಿಂತ ಮುಂಚೆ ಬಾಯಿಂದ ಬರ್ತಾ ಇತ್ತು, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಕಣ್ಣಿಗೊತ್ತುಕೊಂಡು ನನ್ನ ಪಾದ ನಿನಗೆ ತಾಗತ್ತಮ್ಮ, ಅಕಸ್ಮಾತ್ ತಪ್ಪುಗಳಾದೀತು, ನನ್ನನ್ನು ಕ್ಷಮಿಸು ಅಂಥೇಳಿ ಕೇಳುವಂಥ ಸಂಸ್ಕೃತಿ ನಮ್ಮನ್ನೆಲ್ಲ. ಈಗ ಎಲ್ಲಿಗೆ ಬೇಕಾದರೂ ಬೂಟುಕಾಲುಗಳಲ್ಲಿ ನಾವು ಪ್ರವೇಶ ಮಾಡಬಲ್ಲೆವು. ಅಂದರೆ ಎತ್ತ ಕಡೆಗೆ ನಾವು ಸಾಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಒಂದು ಸರಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೇಬೇಕಲ್ವ. ಯಾರು ಕೇಳ್ತಾರೆ, ಯಾರು ನೋಡುತ್ತಾರೆ, ನನ್ನ ಮನೆ ನನ್ನ ಇಷ್ಟ, ಅದು ಬೇರೆ.
ನನ್ನ ಮನೆಯಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳಬೇಕು. ಎದುರಿಗಿರುವ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬದ ಕೋರೆಗಳನ್ನು ನಾನೇ ತಿದ್ದಬೇಕು, ನಾನೇ ಚುಕ್ಕಟ ಮಾಡಿಕೊಳ್ಬೇಕು. ನಾನೇ ಸರಿ ಮಾಡಿಕೊಂಡಾಗ ಈ ನಾನು ಹೋಗಿ ನಾವು ಅನ್ನುವಂಥದ್ದು ಬಂದುಬಿಡುತ್ತೆ. ಆ ಕೆಲಸವನ್ನು ಮಾಡ್ಕೋಬೇಕು. ಅದನ್ನು ನೋಡಿ ಶಂಭು ನಕ್ಕ. ಅಮ್ಮ ಧರಣಿ, ನೀನು ಸದಾ ಧನ್ಯ. ಅದು ಎಷ್ಟು ಮಕ್ಕಳ ಪಾದದ ಘಾತವನ್ನು ಪ್ರತಿದಿನ ಸಹಿಸ್ತೀಯ ತಾಯಿ ನೀನು. ಅದಕ್ಕೆ ಸಾಕ್ಷಿ ಮತ್ತೆ ನೀನು ಹೀಗೆ ಬಂದದ್ದು, ಈ ಮಗುವನ್ನು ಎತ್ತದ್ದು ಮತ್ತು ಆ ಮಗುವನ್ನು ಕಂಡು ನಕ್ಕದ್ದು ಅಂತ ಹೇಳಿ ಸ್ವಯಂ ಶಂಕರ ಭೂಮಿ ತಾಯಿಯನ್ನ ಮತ್ತೆ ವಂದಿಸ್ತಾರೆ. ಈ ಬಾಲಕನಿಗೆ ಒಂದು ಹೆಸರು ಕೊಡಬೇಕಲ್ಲ. ಈ ನನ್ನ ಬೆವರಿನಿಂದ ಪ್ರಕಟನಾಗಿದ್ದರೂ ಈ ಮಗು ನಿನ್ನ ವಾತ್ಸಲ್ಯದಿಂದ ಮತ್ತೆ ಎದ್ದದ್ದರಿಂದ ಅವನು ನಿನ್ನ ಪುತ್ರನೆಂದೇ ಖ್ಯಾತನಾಗುವನು. ಅವನ ಹೆಸರು ಭೌಮ. ಎಂತಹದು ಅದು ಅಂಥೇಳಿ ಅಂದರೆ ಅಂಗಾರಕ ಶಕ್ತಿಧರೋ ಲೋಹಿತಾಂಗೋಧರ ಸುತಃ ಕುಮಾರೋ ಮಂಗಲೋ ಭೌಮೋ ಮಹಾಕಾಯೋ ಧನಪ್ರದ ಋಣಹರ್ತ ದೃಷ್ಟಿಕರ್ತ ರೋಗಕೃದ್ ರೋಗನಾಶನಃ ವಿದ್ಯುತ್ ಪ್ರಭೋ ರಣಕರಃ ಕಾಮದೋ ಧನವೃತ್ ಕುಜ. ಈ ಮಂಗಲನ ಆ ಗ್ರಹವಾಗಿ ಬದಲಾದಕ್ಕೆ ಅದರ ಹಿಂದೆ ಶಿವನ ಈ ಕಥಾನಕವಿದೆ. ಹೀಗೆ ಶಿವ ಮಂಗಲನಿಗೆ ಒಂದು ಆಶಯವನ್ನು ಕೊಟ್ಟು ಆ ಗ್ರಹವಾಗುವಂತಹ ಒಂದು ಪದವಿಯನ್ನು ಕೊಟ್ಟು ಅವ ಕಳುಹಿಸಿಕೊಡ್ತಾರೆ. ಹೀಗೆ ಮಂಗಳ ಹೊರಟ ಆನಂತರ ಇತ್ತ ಕಡೆ ನಮ್ಮ ಈ ಹಿಮವಂತನ ಮನೆಯಲ್ಲಿ ಸ್ವಲ್ಪ ಆಚೆ ಈಚೆ ಎಲ್ಲ ನಡೀತಾನೆ ಇದೆ. ಇನ್ನೂ ಅದೇನು ಪೂರ್ತಿಯಾಗಿ ಮುಗಿದಿಲ್ಲ. ಆದರೂ ಆ ಮನೆಯವರೆಲ್ಲ ಸೇರಿ ಶಿವ ಬೇಕು, ಶಿವ ಬೇಡ ಅಂತಿಲ್ಲ, ಶಿವ ಮತ್ತೆ ಮತ್ತೆ ಮನೆಯೊಳಗೆ ಬರೋದು ಬೇಡ, ಈ ಎರಡೂ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಒಂದು ಸರಿ ಅಂದುಕೊಳ್ತಾರೆ, ಅಯ್ಯೋ ಈ ಭಗವಂತ ನಮ್ಮ ಜೊತೆಗೇ ಇದ್ದರೆ ಎಷ್ಟು ಚಂದ ಅನ್ನುವಂಥದ್ದು ಒಂದು ಕಡೆಯಾದರೆ ಅಳಿಯನಾಗಿ ಬರೋದಿದೆಯಲ್ಲ, ಅದು ಸ್ವಲ್ಪ ತಾಪತ್ರಯದ ಕೆಲಸ. ಹಾಗಾಗಿ ಹಿಮವಂತ ಮತ್ತು ಮೇನೆ ಇಬ್ಬರೂ ಕೂಡ ಮತ್ತೆ ಮತ್ತೆ ಅವನನ್ನು ನೆನೆಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಕಂಠೇಶ್ವರ ನಿನಗೆ ನಮೋ, ನಿಜ ಭಕ್ತರ ಸಲಹುವ ವಿಶ್ವೇಶ ನಿನಗೆ ನಮೋ.
ಮಾಡಿದರೂ ಕೂಡ ಶಿವನ ಪೂರ್ಣ ಸ್ವರೂಪ ಅರಿವಿಗೆ ಬಂದಲ್ಲ. ನಮ್ಮ ಅಲ್ಲಮ ಇದನ್ನು ಕುರಿತು ಒಂದು ಮಾತನ್ನು ಹೇಳುತ್ತಾನೆ. ಮಾಯಾ ಮಲಿನ ಮನದಿಂದ ಅಗಲದೆ, ಕಾಯದ ದಂದುಗ ಕಳೆಯಿಂದ ಅಗಲದೆ, ಅರಿವು ಬರಿದೆ ಬಪ್ಪುದೆ. ಅಷ್ಟು ಸುಲಭವಲ್ಲವಲ್ಲ ಜ್ಞಾನ ಅನ್ನುವಂಥದ್ದು. ನಿಜವು ಬರಿದೆ ಸಾಧ್ಯವಪ್ಪುದೆ ಮರುಳೆ, ಗುಹೇಶ್ವರ ಲಿಂಗವನ್ನು ನೀನು ಅರಿಯಬಲ್ಲಡೆ, ನಿನ್ನ ನೀನೇ ತಿಳಿದು ನೋಡ. ಬಸವಣ್ಣವರು ಇನ್ನೊಂದು ಸ್ವಲ್ಪ ಸರಳ ಮಾಡಿ ಹೇಳ್ತಾರೆ. ಅಹಂಕಾರ ಮನವ ನಿಂಬು ಗೊಂಬಲ್ಲಿ, ಲಿಂಗ ತಾನು ಅಲ್ಲಿ ಬಪ್ಪುದೆ. ಮನಸ್ಸಿನಲ್ಲಿ ಕೊಳೆ ತುಂಬಿಕೊಂಡು ಈಶ್ವರನ್ ಬಾ ಅಂದ್ರೆ ಅವ್ನು ಯಾಕ್ರಿ ಬರ್ಬೇಕು ನಮ್ಮ ಮನಸ್ಸೊಳಕ್ಕೆ? ಬೇಕಿಲ್ಲ ಅಲ್ವಾ? ಅಹಂಕಾರ ಮನವ ನಿಂಪು ಗೊಂಬಲ್ಲಿ, ಲಿಂಗ ತಾನಲ್ಲಿ ಬಪ್ಪುದೆ. ಅಹಂಕಾರ ರಹಿತ ನಾದಲ್ಲಿ ಸನ್ನಿಹಿತ ಕಾಣ, ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಸುಲಭ ಅಲ್ವಾ ಕರೆಯೋದು ಈಶ್ವರನ್ನ. ಮರ್ತು ಬಿಡ್ತೀವಿ ಅದನ್ನು, ಹೇಗೆ ಕರಿಬೇಕು ಅನ್ನೋದು ಮರ್ತು ಹೋಗುತ್ತೆ. ಹಾಗೆ ಆದಾಗಲೇ ದೇವಲೋಕದಲ್ಲಿ ಉಪಟಳ ಆರಂಭವಾಯಿತು. ಎಂತಹ ಉಪಟಳ ಅಂಥೇಳಿ ಅಂದರೆ ಇಡೀ ದೇವತಾ ಸಮೂಹ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಅತಿ ದೊಡ್ಡ ಉಪಟಳ ಆರಂಭ ಆಯಿತು. ಏನಾಯಿತು ಅಂಥೇಳಿ ಅಂದರೆ, ವಿಷಮ ಕಂಟಕನಾಗಿ ಮೃತ್ಯು ರೂಪದೆ ಭಯಂಕರನಾದ ತಾರಕ ಅಸುರ. ಮೊದಲೇ ಅಸುರ, ಭಯಂಕರನಾಗಿಯೂ ಇದ್ದ. ಅವೆರಡೂ ಸಾಲದು ಅಂತ ಹೇಳಿ ಅವ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಕೂತಿದ್ದಾನೆ. ಒದಗಿದ ಹರಿ ಬ್ರಹ್ಮರೇಂದ್ರಾದಿ ದೇವರುಗಳು ಇದಿರಲ್ಲದಂತೆ, ಅವರ ಕೈಯೊಳು ಸಾಯದಂತೆ ಅದ್ಭುತದ ಒಂದು ದುಷ್ವರವ ಪಡೆದ ಅವತಾರಕಾಸುರ. ಏನು ವರ ಕೇಳೋದು? ಇವರೆಲ್ಲ ಎಂಥ ಬುದ್ಧಿವಂತರಲ್ಲ. ಬಹುಶಃ ಬುದ್ಧಿವಂತಿಕೆ ಮತ್ತು ದುಷ್ಟತನ ಒಟ್ಟಿಗೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಯೋಚನೆ ಮಾಡಿ 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 ವರ ಕೇಳ್ತಾರೆ ಅವರು. ತಾರಕ ಮುನಿದಿಂದು ಇಂದ್ರ ಮುಂತಾದ ಸುರರುಗಳನ್ನ, ಅವರ ರಮಣೀಯರನ್ನ, ಅವರ ಸರ್ವಸ್ವವನ್ನು ಕೊಂಡು ಬಿಟ್ಟ. ಆಗ ದುಃಖಾಗ್ನಿಯಿಂದ ಬೆಂದು ನೊಂದ ದೇವತೆಗಳೆಲ್ಲ ವಾರಿಜಾಸನ ನಿಂಪ ಸತ್ಯಲೋಕವನ್ನ ಏಯ್ದಿದರು. ಬ್ರಹ್ಮಲೋಕಕ್ಕೆ ಹೋಗಿ ಕರಗಳನ್ನು ಮುಗಿದು, ಪರಮೇಷ್ಠಿ ಕಾರಣಿಕ ಕಡಪ್ಪ ನೀನು, ಆದರೆ ಏನು ಮಾಡ್ತಾ ಇದೆಯಾ? ಅವತಾರಕಾಸುರ ನಮ್ಮನ್ನ ಬದುಕುವುದಕ್ಕೆ ಬಿಡ್ತಾ ಇಲ್ಲ. ಬ್ರಹ್ಮ ನಿಧಾನಕ್ಕೆ ಕೇಳುತ್ತಿದ್ದಾನೆ, ಯಾಕೆಂದ್ರೆ ವರ ಅವನೇ ಕೊಟ್ಟಿತ್ತು. ಹಾಗಾಗಿ ಮೆಲ್ಲಗೆ ಕೇಳ್ದ, ಏನು ಬಂದಿರಿ? ನೀವೆಲ್ಲರೂ ಒಟ್ಟಿಗೆ ಬಂದಿದ್ದೀರಿ ಅಂದರೆ ಏನೋ ಒಂದು ಆಗಿರಲಿಕ್ಕೇ ಬೇಕು. ಅದು ಒಳ್ಳೆಯದಂತೂ ಆಗಿರೋಕ್ಕೆ ಸಾಧ್ಯವೇ ಇಲ್ಲ, ಎಂಥದೋ ಒಂದು ಕೆಡಕಾಗಿರಬೇಕು. ಯಾಕೆ? ನಿಮಗೆ ನಮ್ಮಯ ಸಮೀಪದಳು ಏನು ಕಾರ್ಯ? ಸಾಮಾನ್ಯವಾಗಿ ದೇವತೆಗಳು ಹೋಗ್ತಾ ಇದ್ದಿದ್ದು ಇಲ್ಲ ವಿಷ್ಣು ಇಲ್ಲ ಶಿವ, ಇವರಿಬ್ಬರನ್ನೂ ಬಿಟ್ಟು ಮಧ್ಯದಕ್ಕೆ ಬಂದಿದ್ದಾರೆ ಅಂದರೆ ಸಾಕಾಗುವಷ್ಟು ಎಡವಟ್ಟಿಯನ್ನು ಆಗಿದೆ ಅನ್ನುವಂಥದ್ದು ಬ್ರಹ್ಮನಿಗೂ ಕೂಡ ಗೊತ್ತಿರುವ ಸಂಗತಿಯೇ. ಸೃಷ್ಟಿ ಮಾಡೋವನೇ ಅವನಾಗಿರೋದ್ರಿಂದ ಏರುಪೇರಾಗಿದೆ ಅಂತ ಅರ್ಥ ಆಯಿತು. ಮತ್ತೆ ದೀನ ವೃತ್ತಿಯನ್ನು ಮುಖಗಳು ಸೂಚಿಸುತ್ತಿವೆ. ಅದಾರಿಂದ ಭಯ ನಿಮಗೆ. ಯಾಕೆಂದ್ರೆ ದೇವತೆಗಳೇ ಜರಾ ಮರಣವಿಲ್ಲದ ಪರಮಮಾನಿಗಳು ಬಂದುದನ್ನ ಬೇಡಿ ಕೇಳ್ದು ನಾನು ಒಂದು ಉಪಾಯವನ್ನು ಸೂಚಿಸುವೆ ಅಂತ ಹೇಳಿದ್ರು. ಎಲ್ಲರೂ ಕೈ ಮುಗಿದ್ರು. ನೋಡಪ್ಪ, ಈ ಎಲ್ಲ ಸಮಸ್ಯೆಗೆ ಮೂಲ ಕಾರಣವೇ ನೀನು, ದೇವ ಭಿನ್ನ. ಎಂಥ ಕೆಲಸ ಆಯಿತು ಅಂದರೆ, ಅಚ್ಯುತ ಮುಳಿದು 4,5,000 ಅಬ್ಧಂ ಕಾದಿ ಕೈಗೆಟ್ಟು ಮೈಗುಂದಿ ಹೇವರಸಿ ಚಕ್ರ ಮುರಿದಿರಲ್ ಓಡಿ ಹೋಗಿ ಅಮೃತದ ಅಬ್ಧಿಗೊಳ್ಳಿದ್ದಾನೆ. ವಿಷ್ಣುವಿನ ಚಕ್ರವನ್ನೇ ಈ ತಾರಕಾಸುರ ಮುರಿದಿಟ್ಟಿದ್ದಾನೆ. ಮತ್ತೆ ಉಳಿದವರು ನಮ್ಮದೇನು? ನಮ್ಮ ಈಶ್ವರ ಎಲ್ಲಿದ್ದಾನೋ ಖಂಡಿತ ಗೊತ್ತಿಲ್ಲ ನಮಗೆ. ಇದ್ದವ ಇವನೊಬ್ಬ ಕಾಪಾಡುವವ, ಅವನು ಅಲ್ಲಿ ಕ್ಷೀರಸಾಗರದಲ್ಲಿ ಹೋಗಿದ್ದಾನೆ. ತರಹರಿಸಲು ಆರೂ ಇಲ್ಲದೆ ನಾವು ಇಲ್ಲಿ ಬಂದಿದ್ದೇವೆ.
ಅಕಸ್ಮಾತ್ ರೋಷ ಉಕ್ಕಿತು ಅಂತ ಹೇಳಿ ಪಿರಿದು ರೋಷದಲ್ಲಿ ಹೋರಾಡಿದೆವೋ ಅವ ನಮ್ಮನ್ನು ಒರೆಸಿ ಬಿಡಬಲ್ಲ, ಒರೆಸಿದ್ದಾನೆ. ಆ ನಮ್ಮ ಶರೀರವನ್ನು ತಡಗಿಕೊಂಬುತ್ತ ಎಷ್ಟು ಘಾಸಿಯಾಗಿದೆ ನೋಡು ನಮ್ಮ ದೇಹಗಳಿಗೆ. ಅದೆಲ್ಲವನ್ನು ಮಾಡಿ ಈ ನಮ್ಮ ಒಳಗಿದ್ದ ಇವನೇ ವಿಷದ ಮಾದರಿಯಲ್ಲಿ ಜನಿಸಿ ಭರದಿ ಸುಡುವಂತಾಯಿತು ತಾರಕಾಸುರನ ಬಾಧೆ. ಈಗಲೇ ನೀನು ಕೂತು ಈ ಭಯವನ್ನು ಪರಿಹರಿಪ ಉಪಾಯಮಂ ಕಾಣ್ಬೋದು ಅಂತ ಪ್ರಾರ್ಥನೆಯನ್ನು ಮಾಡಿದ. ಇನ್ನೊಬ್ಬ ದೇವತೆ ಹೇಳಿದ, ಎಲೆ ಪಿತಾಮಹ, ನೀನು ಚಿತ್ತೈಸು. ಈ ತಾರಕಾಸುರನನ್ನ ಅವನೊಂದು ದೊಡ್ಡ ಪರ್ವತವಾಗಿ ಬೆಳೆದು ಬಿಟ್ಟಿದ್ದಾನೆ. ಅವನನ್ನು ಕೊಲ್ಲಬಲ್ಲ, ಕತ್ತರಿಸಬಲ್ಲ ಆಯುಧ ಯಾವುದು ಅಂತ ಹೇಳಿ ನಮ್ಮ ಅರಿವಿಗೆ ಬರ್ತಿಲ್ಲ. ಹಾಗಾಗಿ ನಿರ್ಭಯವನ್ನು ಮಾಡುವ ರೀತಿಯಲ್ಲಿ ಯಾವುದಾದರೂ ಒಂದು ಅತಿದೊಡ್ಡ ಪರಿಹಾರವನ್ನು ನೀನು ತರಬೇಕು. ಮತ್ತೆ ಯಾಕೆ ಇಂತಹ ವರವನ್ನು ಕೊಟ್ಟೆ? ಕೊನೆಗೆ ಬಂತು ಪ್ರಶ್ನೆ. ಬಹಳ ಸರಿ ಗೀತೆಯ ಮಾತು, ಅಪಾತ್ರರಿಗೆ ದಾನ ಮಾಡಕೂಡದು. ಕಠಿಣ ಅಂತ ಅನಿಸುತ್ತೆ ಮಾತು, ಆದರೆ ಎಲ್ಲಿ ಯಾರಿಗೆ ಯಾವುದು ಸೇರಬಾರದೋ ಅವರ ಕೈಗೆ ಸೇರಿದರೆ ಅದು ಸದ್ವಿನಿಯೋಗ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಋಷಿ ಮುನಿಗಳೆಲ್ಲ ಸುಮ್ಮನೆ ಕೂತಿ ಇವನ್ನೆಲ್ಲ ಮಾಡಿಟ್ಟಿಲ್ಲ. ಈ ಎಲ್ಲ ಅಪಾಯವನ್ನು ಎದುರಿಸಿ ಉಂಡು ಮಾಡಿ ಕೊನೆಯಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ. ಇದುವೇ ಸತ್ಯ ಅಂತ ಹೇಳಿ ನಾವೆಲ್ಲ ತುಂಬ ಬುದ್ಧಿವಂತರು. ನಾವು ಸ್ವತಃ ಅದನ್ನು ಮತ್ತೆ ಹೊಸದಾಗಿ ಮಾಡಿ ಅದೇ ತಪ್ಪುಗಳನ್ನು ಮಾಡಿ ಅಲ್ಲೂ ಅದನ್ನೇ ಹೇಳಿದ್ರು ಅಂತ ಹೇಳಿ ಮತ್ತೆ ಮತ್ತೆ ಕೈ ಸುಟ್ಟ ಮೇಲೆ ಬುದ್ಧಿ ಕಲಿಯುವಂತಹ ಮಾನವ ಕುಲ ನಮ್ಮದು. ಹಾಗಾಗಿ ಒಬ್ಬ ಪ್ರಶ್ನೆ ಕೇಳಿದ, ಯಾಕೆ ಅಂತಹ ಒಬ್ಬ ರಾಕ್ಷಸನಿಗೆ ಇಂಥದೊಂದು ವರವನ್ನು ನೀನು ಕೊಟ್ಟಿಯಲ್ಲ, ಯಾಕಪ್ಪ ಕೊಟ್ಟಿ ಅಂತ ಪ್ರಶ್ನೆ ಮಾಡಿದಾಗ ಬ್ರಹ್ಮ ಆ ಪ್ರಶ್ನೆಗೆ ಕಾಯ್ತಾ ಇದ್ದ, ಉತ್ತರ ಹೇಳಬೇಕಲ್ಲ. ಅದಕ್ಕೆ ಹೇಳಿ ನೀವು ಅದನ್ನೇ ನೀವು ಮೊದಲು ಕೇಳಬೇಕಾಗಿತ್ತು. ತಾರಕ ಎಂಥವನು ಅಂದರೆ ಮುದದೊಳಂ ಗ್ರೀಷ್ಮದೊಳ್ ತಲೆಯಾರಿ ಪಂಚಾಗ್ನಿ ಒದಗಿದ ಜ್ವಾಲೆಯೊಳಗೆದ್ದು ಪವನ ಗ್ರಾಸದಿಂದ ವರುಷ ಕಾಲ ಒಂದೇ ಪದದಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದಾಗ ನನ್ನನ್ನು ಉರಿಯುವ ಬಿಸಿಲಿನಲ್ಲಿ ಒಂಟಿ ಕಾಲಲ್ಲಿ ನಿಂತು ಬರೀ ಗಾಳಿಯನ್ನು ಸೇವಿಸಿ ನೀನು ಬರಬೇಕು ಅಂತ ಕರೆದ. ಅವಾಗ ನಾನು ಹೋಗಲಿಲ್ಲ. ಮತ್ತೆ ನಿರಾಹಾರದಿಂದ ಹಿಮದೊಳಗೆ ಮೊದಲೇ ಕೊರೆಯುವ ಚಳಿ, ಅದರಲ್ಲಿ ಉದಕದಲ್ಲಿ ಮುಳುಗಿ ನೀರಲ್ಲೇ ಮುಳುಗಿ ಉದಕದ ಆಹಾರವನ್ನೇ ಕೊಂಡು ಉಗ್ರ ತಪವನ್ನು ಆಚರಿಸುತ್ತಿದ್ದ. ಈವಾಗ ನನಗೆ ಪಾಪ ಅಂತ ಹೇಳಿ ಅನ್ನಿಸ್ತು. ಆದ್ದರಿಂದ ತಾರಕಾಸುರನ ತಪ ಅದಷ್ಟೇ ಆಗಲಿಲ್ಲ, ಮೇಲಿನ ಲೋಕಗಳನ್ನು ಸುಡಲು ಆರಂಭಿಸಿತ್ತು. ಆಗ ನಾನು ಈ ಮಾರಹರನನ್ನ ಕಂಡು ಮೈಯಿಕ್ಕಿ, ಶಿವನೇ ಇದೇನ್ ಕಾರಣ ಭುವನ ಬೆಂದಪುದು ಎನಲ್ ನಸುನಗುತ ಆಡಿನ ಶಿವನೆಂದಿದ್ದ ಧೀರ ದೈತ್ಯನ ತಪವನ್ನು ಹೋಗಿ ಅದೇನು ಅಂತ ಹೇಳಿ ಕೇಳಿವ ಅನ್ನುವ ಆಜ್ಞೆಯನ್ನು ಕೊಟ್ಟವನು ಇದೇ ನಮ್ಮ ಈಶ್ವರ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಸರಿ, ಹೋಗಿ ತಾರಕಾಸುರನ ಉಗ್ರ ತಪವನ್ನು ಕೇಳಿ ಅದು ಏನು ವರವನ್ನು ಬೇಡುವೆ ಕೇಳು ಅಂದಾಗ ಅಲ್ಲಿಯವರೆಗೆ ಜಿತವಾಗಿ ಕೂತಿದ್ದವನು ಘಳಿಲ್ ಎಂದು ಎದ್ದು ವರವನ್ನು ಕೇಳುವುದಕ್ಕೆ ವಿನಯದಿಂದ ನಿಂತ. ಬರಿಯ ಹೊರಗಿನ ವಿನಯವನ್ನು ಪ್ರದರ್ಶಿಸುವವರನ್ನು ನಂಬಬಾರದು ಅನ್ನುವ ಪಾಠವನ್ನು ಶಿವಪುರಾಣ ನಮಗೆ ಕಲಿಸುತ್ತೆ. ಅತ್ಯಂತ ವಿನೀತವಾಗಿ ಕೈ ಮುಗಿದು ಕೇಳ್ತಾನೆ, ಸಣ್ಣ ವರ ಬೇಕು ನನಗೆ. ಏನು ಅಂತಂದರೆ, ನಿನ್ನಿಂದ, ನೀನೇ ಇಲ್ಲಿ ಎದುರಿಗಿದ್ದೀಯಲ್ಲ, ನಿನ್ನಿಂದ, ಹರಿಯಿಂದ, ಹರನಿಂದ ಮತ್ತು ಎಲ್ಲ ಯಾವುದೇ ದೇವರುಗಳಿಂದ ಅಳಿಯದಿರ್ಪ ವರವನ್ನು ಕರುಣಿಸು ಎನೆ ತಾರಕಾಸುರ. ಈ ಅಮರರಾಗಲಿ ದೇವತೆಗಳಾಗಲಿ ಇವರು ಒಬ್ಬರೂ ಬಂದು ನನ್ನನ್ನು ಏನು ಮಾಡಬಾರದು. ಆಗ ಬ್ರಹ್ಮನಿಗೆ ಯೋಚನೆ ಆಯಿತು, ಇಂಥವರೇ ಜಗತ್ತಲ್ಲಿ ಬದುಕಿಬಿಟ್ರೆ
ಸಾವಿರಾರು ವರ್ಷ ಒಳ್ಳೆಯವರಿಗೆ ಕಾಲ ಎಲ್ಲಿ? ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲಪ್ಪ. ಜಾತಸ್ಯ ಮರಣ ಅನ್ನುವುದು ನಿನಗೂ ಗೊತ್ತಿದೆ. ಆದ್ದರಿಂದ ಇದಕ್ಕೆ ಈ ವರ ಹೀಗೆ ಕೊನೆ ಆಗಬಹುದು ಅನ್ನುವ ಒಂದು ಮಾತನ್ನು ನೀನು ಕೇಳಬೇಕು ಅಂತ ಹೇಳಿ ಬ್ರಹ್ಮ ಹೇಳಿದಾಗ ತಾರಕಾಸುರ ಹೇಳ್ದ, ಹಾಗಿದ್ರು ಒಂದು ಕೆಲಸ ಮಾಡೋಣ, ಹೇಗಿದ್ರು ಸತಿ ಮರಣ ಹೊಂದಿದ್ದಾಳೆ, ನನಗೇನಂಥ ಚಿಂತೆ ಇಲ್ಲ, ಯೋಗಾಗ್ನಿಯಿಂದ ದಹಿಸಿದವಳನ್ನು ಮತ್ತರೋಕ್ಕೆ ಸಾಧ್ಯವೇ ಇಲ್ಲ ನಿನಗೆ, ಅದು ಗೊತ್ತಿದೆ. ಈಶ್ವರ ಭೋಲೆನಾಥ ಅವ ದಿಗಂಬರನಾಗಿ ಜಗತ್ತನ್ನು ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಇವರ ಪುತ್ರನ್ಯಾವನಾರು ಬಂದರೆ, ಒಂದು ಕಡೆ ಸತ್ತವಳ, ಇನ್ನೊಂದು ಕಡೆ ಬದುಕನ್ನೇ ಧಿಕ್ಕರಿಸಿದವನು, ಇವರಿಂದ ಪುತ್ರ ಏನಾದರೂ ಹುಟ್ಟಿದರೆ ಅವನಿಂದ ನನ್ನ ಮರಣವಾಗಲಿ. ಪೂರ್ಣ ಪ್ರಮಾಣದ ಖಾತರಿ. ಸತ್ತವರು ಎದ್ದು ಬರುವುದಿಲ್ಲ ಅನ್ನೋದು ಒಂದು. ಮತ್ತು ದಿಗಂಬರನಾಗಿ ಹೊರಟಂಥವನಿಗೆ ವಿವಾಹ ಅನ್ನೋದು ಒಂದು ಮದುವೆ ಮಾಡಿದ್ದೆ ಕಷ್ಟ ಈಶ್ವರನಿಗೆ, ಇನ್ನು ಎರಡನೇ ಮದುವೆ ಬೇರೆ ಉಂಟ, ಸಾಧ್ಯವೇ ಇಲ್ಲ ಅನ್ನುವ ಧೈರ್ಯದಿಂದ ಅದಕ್ಕೆ ಸರಸ್ವತಿ ಪಕ್ಕದಲ್ಲಿರಬೇಕು. ಏನು ಕೇಳಬಾರದ್ದು ಅದನ್ನೇ ಕೇಳಿಸಿದಳು. ಧೈರ್ಯವಾಗಿ ಕೇಳಿದಾಗ ಆಗ ನಾನು ಆ ವರವನ್ನು ಕೊಟ್ಟೆ. ಅದಷ್ಟನ್ನೇ ಅವನು ಕಾಯ್ತಾ ಇದ್ದ. ಖಾತರಿ, ಯಾರೂ ಬಂದು ನನ್ನನ್ನೇನೂ ಮಾಡೋದಿಲ್ಲ ಅಂತ ಹೇಳಿ ಅದರಿಂದ ವರದ ಮೈಯೊಳ್ಳಿಂದ ಇದಿರಾರ್ಪರ್ ಆರೂ ಇಲ್ಲ, ನಾಂ ಮೊದಲಾಗಿ ಹರಿ ಸುರರಳು ಇದಕ್ಕಿನ್ನು ಯಾವ ಉಪಾಯವೂ ಇಲ್ಲ ಅನ್ನುವುದು ಅರ್ಥವಾಗಿಯೇ ಅವ ಮೂರು ಲೋಕದಲ್ಲಿಯೂ ಕೂಡ ದಾಳಿ ಮಾಡ್ತಾ ಇದ್ದಾನೆ. ಎಂಥವನವನು ತಾರಕ ಕೋಪಾಕರ ರೂಪ ವಿಶಾಲ ಬಲಯುತಂ ತಾರಕಂ. ತಾರಕಂ ತಾರಕಂ ಕೋಪಾಕರ ರೂಪಂ, ತಾರಕಂ ತಾರಕಂ ಕೋಪಾಕರ ರೂಪಂ, ತಾರಕಂ ತಾರಕಂ ವಿಶಾಲ ಬಲಯುತಂ, ತಾರಕಂ ತಾರಕಂ ಕೋಪಾಕರ ರೂಪಂ, ತಾರಕಂ ತಾರಕಂ ವಿಶಾಲ ಬಲಯುತಂ. ಒಕ್ಕಲಿಗೆ ದಿಕ್ಪಾಲನ ಗಂಟಲಿಕ್ಕಿ ಪಾತಾಳವನಾಳವಿಕ್ಕಿ ನಾಗವನೇ ಹಿಡಿದೋಗಿ, ಮರಣಿಯನು ಒಕ್ಕಲಿಗೆ ದಿಕ್ಪಾಲನ ಗಂಟಲಿಕ್ಕಿ ಪಾತಾಳವನಾಳವಿಕ್ಕಿ ನಾಗವನೇ ಹಿಡಿದೋಗಿ, ನುರವಿದಾನು ಮೆಳೆದಂ ದರ್ಪದಿಂದ ದಲಿವಂ, ನುರವಿದಾನು ಮೆಳೆದಂ ದರ್ಪದಿಂದ ದಲಿವಂ, ಧೀರ ತಾರಕಂ ಮಹಾಬಲಶಾಲಿ ತಾರಕಂ, ಧೀರ ತಾರಕಂ ಮಹಾಬಲಶಾಲಿ ತಾರಕಂ, ತಾರಕಂ ತಾರಕಂ ಕೋಪಾಕರ ರೂಪಂ, ತಾರಕಂ ತಾರಕಂ ವಿಶಾಲ ಬಲಯುತಂ. ನರರೆಲ್ಲ ಕೆಟ್ಟೋಡಿ ಸುರರೆಲ್ಲ
ಇಷ್ಟರಲ್ಲಿ ತಾರಕಾಸುರ ಹೋಗಿ ಇಡೀ ದೇವಲೋಕವನ್ನು ಆವರಿಸಬಿಟ್ಟ. ಸ್ವಯಂ ಇಂದ್ರನಾಗಿ ಇಂದ್ರನ ಸಿಂಹಾಸನದಲ್ಲಿ ಕೂತಿದ್ದಾನೆ ತಾರಕಾಸುರ. ಇದಿಷ್ಟು ಕಥೆ ಬ್ರಹ್ಮನಿಗೆ ತಿಳಿಯಿತು. ಈಗ ಇರುವುದು ಹೇಗೆ ಮತ್ತು ಯಾರಿಂದ ಇದನ್ನು ಸರಿಪಡಿಸಬಲ್ಲುದು ಅನ್ನುವಂಥ ಅತಿ ದೊಡ್ಡದಾದಂತಹ ಪ್ರಶ್ನೆ. ಅವನನ್ನು ತ್ರಿಭುವನದ ಒಡೆಯನನ್ನಾಗಿ ನೋಡೋದಿದೆಯಲ್ಲ, ಅದೇ ಬಹಳ ಕಷ್ಟ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಎಲ್ಲ ಸುಗುಣಿಗಳು ಯಾವನೋ ಒಬ್ಬ ದುರ್ಗುಣಿಯ ಆಳ್ವಿಕೆಯಲ್ಲಿ ಬದುಕಬೇಕಾಗಿರೋದಿದೆಯಲ್ಲ, ಅದಕ್ಕಿಂತ ದುರ್ಗತಿ ಮತ್ತು ಅಂತಹ ಸ್ಥಿತಿ ಮೊದಲಾದಾಗ ಹೇಗೆ ಮಾಡಿದ? ಎಲ್ಲ ದೇವತೆಗಳು ಅವನ ಅರಮನೆಯ ಪರಿಚಾರಕರಾದರು. ಅಷ್ಟು ಶುದ್ಧವಾಗಿ ಬದುಕುತ್ತಿದ್ದ ದೇವ ಮುನಿಗಳೆಲ್ಲರೂ ಕೂಡ ಅವನ ಮಾತನ್ನು ಕೇಳುವಂತಹ ಸ್ಥಿತಿ ಬಂದು ಮೊದಲಾಯಿತು. ಇದೆಲ್ಲ ಆದಮೇಲೆ ಬ್ರಹ್ಮ ಹೇಳಿದ, ಇದನ್ನು ಸರಿಪಡಿಸುವುದಕ್ಕೆ ಇರುವುದು ಮತ್ತೆ ಭಗವಾನ್ ಶಿವನೇ ಮಾತ್ರ. ಆದರೆ ಎಲ್ಲಿಂದ ಕರ್ತರುವುದನ್ನ? ದಿಗಂಬರನಾಗಿದ್ದಾನೆ, ಎಲ್ಲಿಯೂ ಓಡಾಡ್ತಾ ಇದ್ದಾನೆ, ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಅವ ನಿರಾಕಾರ ಬೇರೆ. ಅಂತಹ ನಿರಾಕಾರನನ್ನು ಕರೆತಾರದೆ ಇದ್ದಲ್ಲಿ ಜಗತ್ತು ಕ್ಷೋಭೆಗೆ ಒಳಗಾಗುತ್ತೆ. ಜಗತ್ತು ಕ್ಷೋಭೆಗೆ ಒಳಗಾದರೆ ಸಂಕಟಗಳು ಮತ್ತು ಅನರ್ಥಗಳು ಹೆಚ್ಚಾಗುತ್ತೆ. ಸಾಮಾನ್ಯರು, ತಪ್ಪೇ ಮಾಡದವರು ಸಂಕಟವನ್ನು ಅನುಭವಿಸುವುದನ್ನು ಯಾವ ದೈವವೂ ಬಾಯಿ ಮುಚ್ಚಿ ಕಣ್ಮುಚ್ಚಿ ನೋಡುವುದಿಲ್ಲ. ಇದು ಶತಸಿದ್ಧ. ಇದರಲ್ಲಿ ಯಾರ ನಂಬಿಕೆ ಅಪನಂಬಿಕೆ ಅನ್ನುವ ಪ್ರಶ್ನೆಯೇ ಬರುವುದಲ್ಲ. ಜಗತ್ತು ಸಂಕಟಗಳ ಒಳಗಾದಾಗ ದೈವ ತಾನು ಎದ್ದು ನಿಂತೇ ನಿಲ್ಲತ್ತೆ. ಯಾಕೆಂದರೆ ಇದು ಅವಸೃಷ್ಟಿ ಮಾಡಿರುವ ಜಗತ್ತು. ಹಾಗಾಗಿ ಈ ಜಗತ್ತು ಸದಾ ಸೌಖ್ಯವಾಗಿರಬೇಕು ಅನ್ನುವಂಥದ್ದು ದೈವದ ಒಂದು ಕಾಣಿಕೆ. ಅದು ಬಹಳ ಸರಿ ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ. ನಮಗೆ ಗೊತ್ತಿಲ್ಲದ ಒಂದು ಶಕ್ತಿ ನಮ್ಮ ಬದುಕನ್ನು ನೇರ್ಪು ಮಾಡಿರುತ್ತೆ ನೋಡಿ, ಆವಾಗೆಲ್ಲ ಅದೇ ಕೆಲಸ ಮಾಡಿರುವಂಥದ್ದು. ಇದನ್ನು ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಈಗ ಈ ಶಿವನನ್ನು ಮದುವೆಗೆ ಒಪ್ಪಿಸುವುದಕ್ಕಿಂತ ಮುಂಚೆ ಈ ಶಿವ ದಿಗಂಬರನಾಗಿರುವವನು ಕೊನೆಯ ಪಕ್ಷ ಒಂದು ಯೋಗಕ್ಕಾದರೂ ಬರಬೇಕಲ್ಲ, ಆ ಸ್ಥಿತಿಗಾದರೂ ಬರಬೇಕಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ಅವನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ನಂದೀಶ್ವರ ಆ ಕೊಂಡಿಯನ್ನು ಬೆಸೆಯಲು ಸಾಕಷ್ಟು ಸಹಾಯವನ್ನು ಮಾಡಿದ. ದೇವತೆಗಳೆಲ್ಲ ಹೇಳ್ತಾರೆ ನಂದಿಗೆ, ಅಪ್ಪ ಅವನನ್ನು ಎಚ್ಚರಿಸದಿದ್ದರೆ, ಅವನನ್ನು ಪುನಃ ಯೋಗಿಯ ಸ್ಥಿತಿಗೆ ತಾರದೆ ಇದ್ದರೆ. ನಂದೀಶ್ವರ ಕೇಳಿದ, ಯೋಗಿಯಾದ ಶಿವನನ್ನು ಎಚ್ಚರಿಸುವ ಶಕ್ತಿ ನಿಮಗಿದೆಯೋ? ಅದು ಅವನನ್ನು ಹೇಗೆ ಎಬ್ಬಿಸ್ತೀರಿ ಅಂದಾಗ ಇವರಿಗೆಲ್ಲ ಒಂದು ಧೈರ್ಯ. ಅದು ಹೇಗಿದ್ರೂ ನಮಗಿಲ್ಲ, ಅದು ನಮ್ಗೆ ಗೊತ್ತಿದೆ. ಆದರೆ ಪಾರ್ವತಿ ಬಂದಿದ್ದಾಳಲ್ವ, ಅವಳಿಗೆ ಆ ಶಕ್ತಿ ಇದೆ. ಹಾಗಾಗಿ ಆ ಧೈರ್ಯದಿಂದ ನಾವು ಈ ಕೆಲಸವನ್ನು ಮುಂದುವರಿಸಬಹುದು ಅಂದಾಗ ನಂದೀಶ್ವರ ಶಿವನಿಗೆ ನಿಧಾನವಾಗಿ ಜನರ ಸಂಕಟವನ್ನು ಹೇಳ್ತಾನೆ. ಆಗ ಪರಮೇಶ್ವರ ಮನಸ್ಸನ್ನು ಏಕಾಗ್ರಗೊಳಿಸಿ ಮತ್ತೆ ಆ ನಿರಾಕಾರ ದಿಗಂಬರ ಸ್ಥಿತಿಯಿಂದ ತಪಸ್ಸನ್ನು ಆಚರಿಸಲು ಮಾತ್ರ ಒಪ್ಪಿಕೊಳ್ತಾನಷ್ಟೆ. ಮದುವೆ ಆಗೋದಿಕ್ಕೆಲ್ಲ ಅಲ್ಲ. ಆ ತಪಸ್ಸನ್ನು ಎಲ್ಲಿ ಆಚರಿಸಬಹುದು ಅಂತ ಕೇಳಿದಾಗ ಆ ಮಾತಿಗಾಗೇ ಕಾಯ್ಕೊಂಡು ನಿಂತಿದ್ದ ನಂದಿ. ಇವ ಕೇಳಿದ್ರೆ ಸಾಕು, ಸ್ವಂತ ನಿರ್ಧಾರ ತಗೊಂಡ್ರೆ ಬದಲಿಸೋಕ್ಕಾಗೋದಿಲ್ಲ. ಎಲ್ಲಿ ಮಾಡೋಣವೋ ತಪಸ್ಸು ಅಂತ ನಂದಿಯನ್ನೇನಾದರೂ ಒಂದು ಮಾತಾಡಿದರೆ ಆವಾಗ ಉತ್ತರ ಹೇಳಬಹುದು ಅಂತ ಹೇಳಿ ಸಿದ್ಧನಾಗಿದ್ದ. ಸ್ವಾಮಿ, ಹಿಮಾಲಯದ ತುತ್ತ ತುದಿಯಲ್ಲಿ ಬಹು ಪ್ರಶಾಂತವಾದ ಜಾಗವಿದೆ, ಮತ್ತು ನಮ್ಮ ಗಂಗೆ ತೀರ್ಥವಿದೆ ಅಲ್ಲಿ, ಹಾಗಾಗಿ ಅಲ್ಲಿಯೇ ಹೋಗೋಣ ಅಂತ ಹೇಳಿದಾಗ ಶಿವ ಇಡೀ ಗಣಗಳ ಸಮೂಹದ ಜೊತೆಯಲ್ಲಿ ಅಲ್ಲಿ ಬಂದಿರ್ತಾನೆ. ಬಂದು ತಪಸ್ಸಿಗೆ ಕೂತ್ಕೊಳ್ತಾನೆ. ಎಂಥವನು, ಜ್ಯೋತಿಸ್ವರೂಪ,
ಅದ್ಭುತವಾದ ಜ್ಞಾನ ಶಿವನ ಮುಖಾರವಿಂದವನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ. ನಿರಾಮಯ ಜಗನ್ಮಯ ಅವಚಿದಾನಂದ. ಆ ಚಿದಾನಂದ ಅಲ್ಲಿ ಬಂದು ಕೂತ್ಕೊಳ್ಳುವಂತಹ ಯೋಚನೆಯನ್ನು ಮಾಡಿದಾಗ ನಂದಿ ಭೃಂಗಿ ದೇವತೆಗಳು ಎಲ್ಲರೂ ಒಂದು ಸಮಾಧಾನ ಸ್ಥಿತಿಗೆ ಬಂದು ಕೂತ್ಕೊಳ್ತಾರೆ. ಬಂದವನು ಹೇಗಿದ್ದ? ಕೂತ ಅಲ್ಲಿ ತಪಸ್ಸಿಗಾಗಿ ವಿಳಸತ್ ಪದ್ಮಾಸನ. ಶಿವನ ರೂಪ ಕಣ್ಣು ಮುಂದೆ ಬರುತ್ತದೆ. ಹೇಗೆ ಬರುತ್ತೆ? ವಿಳಸತ್ ಪದ್ಮಾಸನ ಭಾಸುರ ಭಸಿತ ವಪುರ್ ವಲ್ಕಲಂ ಧ್ಯಾನ ಮುದ್ರಾಂಗುಡೆ ರುದ್ರಾಕ್ಷ ಅಕ್ಷಮಾಲ ನಳಿನ ಗುಳವು ವ್ರಾತವೇ ಯಜ್ಞೋಪವೇತಂ ಲಲಿತಾಸ್ಯಂ ಸ್ನಿಗ್ಧಗಂಡಂ ಮುಕುಳಿತ ನಯನಂ ಚಿತ್ತ ನಿಷ್ಕಂಪನಂ ಪಿಂಗಳ ವರ್ಣ ಜಟಾಮಂಡಲಂ ಮೆಸೆಯೆ ತಪೋವೇಶದಿಂದ ಈಶನೆಂದೆರ್ತ. ಮಹಾಘನತಾಪಸಿಯಾತ. ಎಂಥ ಆ ತಪೋವರ್ಣನೆ ಅಂದರೆ, ಮನಂ ಎಂತು ಬುದ್ಧಿಯೊಳ್ ಬುದ್ಧಿ ನಿಲುವದ ಅಹಂಕಾರದೊಳ್ ತಾನ ಅಹಂಕಾರ ನಿಜಂ ಚಿತ್ತಾಂತದೊಳ್ ಚಿತ್ತದ ನೆಲೆ ವಿರಸತ್ ಪ್ರಾಣದೊಳ್ ಪ್ರಾಣಮಂ ಪವನದೊಳ್ ಆದಂ ಕೂಡೆ ಜೀವಂ ಪರಮನ್ ನೆನೆಸಿ ನಿರ್ಮಾಯ ನಿಷ್ಕಾಮಿ ನಿಷ್ಕಂಪ ಆ ನಿವಾತ ಜ್ಯೋತಿ ರೂಪ ನಿರುಪಮನ್ ಎನಿಸಿದ್ದ ವಿರೂಪಾಕ್ಷಲಿಂಗ ತಾಪಸಿಯಾಗಿ ಕುಳಿತ. ಆ ಮನಸ್ಸು ಬುದ್ಧಿಯ ನಿಲುವು ಅಹಂಕಾರದಲ್ಲಿ, ಅಹಂಕಾರವೇ ಚಿತ್ತದಲ್ಲಿ, ಚಿತ್ತ ಪ್ರಾಣದಲ್ಲಿ, ಪ್ರಾಣ ಜೀವದಲ್ಲಿ, ಜೀವ ಪರಮನಲ್ಲಿ, ಪರಮನೇ ಆಗಿ ನಿವಾತ ಜ್ಯೋತಿಯಂತೆ ನಿರುಪಮವಾಗಿ ಕೂತಿದ್ದ ಈ ಶಂಕರ ಭಿನ್ನನಾಗಿ ಜ್ಞಾನಮಯನಾಗಿ ತೇಜಸ್ಸಿನಲ್ಲಿ ಅಡಗಿದ ಮನಸ್ಸುಳ್ಳವನು ಅವನೇ ಅಚಲನ್. ಹಾಗೆ ನಿಂತಹ ಆ ಶಿವನನ್ನು ಕಂಡು ಜಗತ್ತು ಬೆಕ್ಕಸ ಬೆರಗಾಗಿ ಬಂತು. ಅಂತಹ ಯೋಗಿ ಹಿಮವತ್ ಪರ್ವತಕ್ಕೆ ಬಂದದ್ದನ್ನು ಕಂಡು ಅಲ್ಲಿದ್ದ ಯೋಗಿಗಳೆಲ್ಲ ಎದ್ದು ನಿಂದರು. ಶಿವಯೋಗಿ ಬಂದನೋ ಇಲ್ಲಿಗೆ. ಯೋಗಿಗಳ ಯೋಗಿ ರಾಜ ದಿವ್ಯ ತೇಜ ಪರಮ ಶಿವಯೋಗಿ ಬಂದ ತಪದೊಳೂ ನಿಂದ. Bye.
ಬಂದದ್ದನ್ನು ಕಂಡು ಅಲ್ಲಿದ್ದ ಮುನಿಗಳು ಪ್ರಾರ್ಥಿಸಿದರು. ಅನಾದಿ ಸಿದ್ಧ, ಮೊದಲೇ ಇದ್ದಂತಹ ಈ ಸಿದ್ಧ ಪುರುಷ ಇಲ್ಲಿಗೆ ಬಂದನಲ್ಲ, ಇದು ನಮ್ಮ ಭಾಗ್ಯ. ಅವನನ್ನು ಕಂಡು ಅವರು ಹೇಳಿದ್ದು, ಇದು ಸತ್ಕಾರವೋ, ಶಾಂತಿಯ ನೆಲವನೆಯೋ, ಧರ್ಮದ ವಿಸ್ತಾರವೋ ಈ ತಪಸ್ಸು, ಪುಣ್ಯದ ಜನ್ಮಸ್ಥಾನವೋ, ಜ್ಞಾನದ ನಿಜ ರುಚಿಯೋ, ನಿತ್ಯ ನಿರ್ಮಾಯನೋ, ತತ್ ತೇಜಪುಂಜವೋ, ಮುಕ್ತಿಯ ಸುಖಮುಖವೋ, ಅಥವಾ ಇದು ಯೋಗ ಸಂಧಾನವೋ, ಅಥವಾ ಇದೆಲ್ಲವನ್ನೂ ಸೇರಿಕೊಂಡಿತ್ತು ಶಿವನ ನಿಜ ಧ್ಯಾನ ಮೂರ್ತಿಯ ಪ್ರಭಾವ. ಆ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದರೆ, ಮಾತಿನ ವೇದೆಯ ಬೋಧೆಯನ್ನು ಪಂಚವಿಂಶತಿಗಳನ್ನು ಮೀರಿದ ರೂಪವದು. ಜ್ಞಾತ್ರ ಜ್ಞಾನ ಜ್ಞೇಯ ವಾತ್ರೆಗಳನ್ನು ಇಳಿದು ತಾನಾಗಿದ್ದ. ಅದನ್ನು ಕಂಡು ಸ್ವಯಂ ಹರಿ ಹೇಳ್ತಾನೆ, ಇದನ್ನು ಮತ್ತೆ ಅಲುಗಿಸಲು ಬರಬೇಕಾದವಳು ಅದೇ ಜ್ಞಾನ ಜ್ಞಾತೃ ಜ್ಞೇಯ ರೂಪ ಧರ್ಮಾಧರ್ಮ ವಿವರ್ಜಿತ. ಆ ಶುಭಕರಿ ಶೋಭನಾ ಸುಲಭಾಗತಿಗೆ ಮತ್ತೆ ಪುನರ್ಬಂದರೆ ಮಾತ್ರ ಇದನ್ನು ಬಿಡಿಸಲು ಸಾಧ್ಯ. ಯಾಕೆ ಅಂದರೆ ಈ ಪರಶಿವ ಮುನಿ ತತಿಗಳ ಮನಸ್ಸಿಗೆ ಸಿಗದೇ ಇರುವಂಥವನು, ಮತ್ತೆ ಶಾಸ್ತ್ರವನ್ನು ಮೀರಿದಂಥವನು ಈ ಪರಶಿವ. ಈ ಮೂಲಕ ಶಿವನ ಪೂಜೆಯನ್ನು ಮಾಡಿ ಅವ ದಕ್ತಾನೆ ಅಂದರೆ ದಕ್ಕದೇ ಇರುವಷ್ಟು ಎತ್ತರಕ್ಕೆ ಹೋಗಿ ಒಬ್ಬ ಭಕ್ತ ಕರೆದಾಗ ಬಂದು ಅವನ ಮನೆಯ ಅಂಬಲಿಯನ್ನೂ ಕುಡಿಯಬಲ್ಲಾತ ಈ ಪರಮೇಶ್ವರ. ಹಾಗೆ ಈ ಎಲ್ಲವನ್ನು ಮೀರುವ ಈತನನ್ನು ಸ್ವಲ್ಪ ಸಡಿಲಿಸುವರು ಯಾರು ಅನ್ನುವಂತಹ ಭಯದಲ್ಲಿಯೇ ಇದ್ದರೆ ಇದ್ದ ಗಿರಿರಾಜ ಚಿಂತಿಸುತ್ತಿದ್ದಾನೆ. ಗಿರಿರಾಜ ನಾರದ ಪೇಳ್ದ ಹಿತವಚನವನ್ನು ಚಿಂತಿಸುತ್ತಾ ಎಲ್ಲ ಸ್ತ್ರೀಯರನ್ನು ಕರೆದ. ಪಾರ್ವತಿ ಆಯ್ಕೆ ಮಾಡಿಕೊಂಡಿದ್ದು ಇಬ್ಬರನ್ನ, ಜಯೆ ಮತ್ತು ವಿಜಯ ಎನಿಪ್ಪ ಇರುವರನ್ನ ಕೂಡಿಕೊಂಡಾಗ 3 ಪುಷ್ಪಕಗಳನ್ನು ಕರೆತಂದು ನಿಲ್ಲಿಸಿದ. ಪಾರ್ವತಿ ಸಿದ್ಧಳಾಗಿದ್ದಾಳೆ. ಆದ್ದರಿಂದಲೇ ಗಿರಿಪತಿ ಕರೆದೊಡೆ ಪುಳಕಾಭರಣೆ ಮಹಾದೇವಿ ಶರ್ವಾಣಿ ಕೃಪಾಕರೆ ಹಂಸಯಾನೆ ಬಿಂಬಾಧರೆ ತಂದೆಯ ಮುಂದೆ ಬಂದು ನಿಂದೆದ್ದಳ್. ಏನು ಹೇಳುತ್ತೀಯ ಅದನ್ನು ನಾನು ಮಾಡುವೆ. ಗೊತ್ತಿತ್ತು ಆಕೆಗೆ ನನ್ನನ್ನು ಇವ ತಪಸ್ಸಿಗೆ ಕರೆದೊಯ್ತಾನೆ ಅಂತ ಹೇಳಿ. ಆದರೆ ಹಿಂದೆಯೇ ಬಂದ ಮೇನಾಸುತೆ ನಿಜ ಸುತೆಯನ್ನು ನೋಡಿ ಮುಂಡಾಡಿ ಕೇಳ್ತಾಳೆ ಅವಳು, ಹೇಗೆ ಹೋಗುತ್ತೀಯ ಗಿರಿಜೆ ನೀನಲ್ಲಿಗೆ? ಯಾರ ಜೊತೆ ಯಾರ ಜೊತೆ? ನೀನು ಅಲ್ಲಿ ಏನು ಮಾಡ್ತೀಯ? ಅವನನ್ನು ನಾವು ಏನಾದರೂ ಮಾಡೋಣ ಅಂಥೇಳಿ ಅಂದರೆ ಯಾವ ಕಡೆಯಿಂದಲೂ ಅವ ದಕ್ಕಲಿಲ್ಲ. ನಾನು ನಿನಗೆ ಅವನನ್ನು ಕೊಟ್ಟು ಮದುವೆ ಮಾಡೋಕ್ಕೆ ಆಗೋದಿಲ್ಲ. ಈ ಪೂರ್ತಿಯ ಮಾತುಗಳಿವೆಯಲ್ಲ, ಇವೆಲ್ಲವನ್ನು ನಾವು ನಿಂದಾಸ್ತುತಿಗಳು ಅಂಥೇಳಿ ಕರೆಯುವ ಮಾದರಿ ಅಂತ. ಭಗವಂತನನ್ನು ಹಾಗೆ ಹೀಗೆ ಅಂತಲೇ ಹೇಳುತ್ತಲೇ ಭಗವಂತನ ಸ್ವರೂಪವನ್ನು ಪೂರ್ಣವಾಗಿ ವಿವರಿಸುವ ಮಾದರಿ ನಮ್ಮ ಹರಿದಾಸ ಸಾಹಿತ್ಯವಂತೂ ಅದನ್ನು ಬಹಳ ಅದ್ಭುತವಾಗಿ ಬಳಸಿಕೊಂಡಿರುವಂಥದ್ದು. ಅಲ್ಲಿ ಅವಳು ಆರಂಭ ಮಾಡ್ತಾಳೆ, ನೀನು ಹೋಗ್ತಾ ಇರೋದು ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಜನಗಳಿಲ್ಲ, ಇರುವವರೆಲ್ಲರೂ ಕೂಡ ಮುನಿಗಳೇ. ಅಷ್ಟೇ ಅಲ್ಲ, ಹುಲಿ, ಕರಡಿ, ಮಹಾಸರ್ಪಗಳು, ಸಿಂಹ ಬರುತ್ತೆ ಅಲ್ಲಿ. ಯಾರಿಗೆ ಹೇಳ್ತಿದ್ದಾಳೆ? ಸಿಂಹವಾಹಿನಿಯೇ ಆದಂಥ ಆಕೆಗೆ ಸಿಂಹ ಬಂದ್ಬಿಡುತ್ತೆ ಕಂದ ಅಂತ ಇವಳು ಹೆದರಿಸ್ತಾ ಇದ್ದಾಳೆ. ಮತ್ತು ಅಲ್ಲಿ ನಿನಗೆ ಗೊತ್ತಿಲ್ಲ, ಬಿದಿರ ಬೆತ್ತವೇ ಉಂಟು ಅಲ್ಲಿ. ಈಕೆ ಖಡ್ಗವನ್ನೇ ಹಿಡಿದು ಕೊಲ್ಲಬಲ್ಲ ಮಹಾಕಾಳಿ ಪಕ್ಕದಲ್ಲಿ ನಿಂತಿರೋದು. ಅವಳಿಗೆ ಈ ಬಿದಿರಿನ ಬೆತ್ತದ ದಂಡವನ್ನು ಕುರಿತು ಹೆದರಿಸ್ತಾ ಇದ್ದಾಳೆ. ಅಂದ್ಲು ಪಾರ್ವತಿ, ಪೋಗೆ ಅವ್ವ, ಏನು ಹೇಳ್ತಾ ಇದೆಯಾ ನೀನು? ನನಗವೆಲ್ಲ ಪರಿಚಯ ಇಲ್ವಾ ಅಂದರೆ ಮೇನೆಗೆ ಪ್ರಶ್ನೆ. ಇದೆಲ್ಲ ಯಾವಾಗ ನೋಡಿದ್ದಾಳೆ ಇವಳು? ಆದರೂ ಮತ್ತೆ ಹೇಳಿದ್ಲು, ಎಲ್ಲ ಸರಿ, ಅವನನ್ನು ನೋಡಿದ್ರೆ ನಿನಗೆ ಅಸಹ್ಯವಾಗುತ್ತಿಲ್ವಾ?
ನೋಡು ಅವ ಪೂರ್ತಿ ಕೆಂಜಡೆಗಳು ಅವನದ್ದು. ಅಷ್ಟು ಸಾಕಾಗೋದಿಲ್ವ? ಅದೇ ಕೆಂಪು ಅಂದರೆ ಅವನ ಕಣ್ಣು ಕಿಡಿಗಣ್ಣ ನಂಜುಂಡ. ಅವ ಕಣ್ಣುಗಳಲ್ಲೇ ಕಿಡಿ ಉದುರುತ್ತಾ ಇದೆ ಅಂದರೆ ನಿನ್ನ ನೋಡೋದು ಯಾವಾಗ? ಹಾಗೆ 3 ಕಣ್ಣನ್ನು ಇಟ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಅವನು ಹೀಗೆ ಹೋಗ್ತಿದ್ರೆ ಅವನ ಜೊತೆಗೆ ತರತರದಲ್ಲಿ ಬೊಬ್ಬಿಡುತ್ತಾ ಅಲಲೇ ಎಂದು ಕೂಗುವ ನೆರದಿಯ ಮರುಳುಗಳಿದ್ದಾವೆ ಅವನ ಜೊತೆಗೆ. ಭೂತ ಕಂಡ್ರೆ ಹೆದರಿಕೆ ಆಗಲ್ವ ನಿನಗೆ? ಕಿರುಚಿಸಿದ್ದಾರೆ, ಕೂಗುತ್ತಿದ್ದಾರೆ. ಮತ್ತೆ ಆ ಮುದಿ ಎತ್ತಿನ ಕ್ರೂರ ಅವ. ಅದು ಯಾರನ್ನ ಗುದ್ದುತ್ತೋ ಯಾರನ್ನ ತಿವಿಯುತ್ತೋ ನಮಗೆ ಗೊತ್ತಿಲ್ಲ, ಅಂಥವನು ಅವನು. ಅಷ್ಟೇ ಅಲ್ಲಮ್ಮ, ಕರದಿ ಕಪ್ಪರವಿಡಿದು ಊರಲ್ಲಿ ತಿರಿದುಂಬುವಂತಹ ಆ ಒಬ್ಬ ಭಿಕ್ಷುಕ ಅವ. ಎಲ್ಲರ ಕೈಲಿ ಹೋಗಿ ಮನೆಗೆ ಹೋಗಿ ಬೇಡ್ತಾನವನು. ಅವನಿಗೆ ನಾನು ಎಂತೂ ಕೊಡುವೆನು ನಿನ್ನನ್ನು? ಎಲ್ಲಿಂದ ಊಟ ಮಾಡ್ತೀಯ ನೀನು? ಮತ್ತೆ ಎಷ್ಟು ಮಹಾ ಅಜ್ಞಾನಿ ಈ ಈಶ್ವರ ಅಂತ ಹೇಳಿ ಅಂದರೆ, ಅವನು ಯಾರೋ ಒಬ್ಬ ಬಾಣಾಸುರ ಅಂತಿದ್ದಾನಂತೆ. ಅವನು ಕರೆದ ಅಂಥೇಳಿ ಬಾಣಾಸುರನೆಂಬ ಆ ಅಸುರನ ಬಾಗಿಲನ್ನ ಜ್ಞಾನವಿಲ್ಲದೆ ಕಾಯ್ದವನು ಇವ. ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾನಂತೆ. ಹೀಗೆ ಸಿಕ್ಕಿದವ್ರ ಮನೆ ಮುಂದೆಲ್ಲ ಹೋಗಿ ಇವನು ನಿಂತ್ಕೊಂಡ್ರೆ ನಿನ್ನನ್ನು ಯಾವಾಗ ನೋಡಿಕೊಳ್ತಾನೆ? ಅದಷ್ಟೇ ಅಲ್ಲ, ಅರ್ಜುನ ಪ್ರಾರ್ಥನೆ ಏನು ಕಥೆ ಹೇಳ್ತಾರೆ ಇವರೆಲ್ಲ ಕಾವ್ಯ ಬರೆದವರು ಮತ್ತು ಪುರಾಣಕಾರರು ನಮಗೆ ಈ ಕಥೆ ಅನ್ನೋದನ್ನು ಹೇಳ್ತಾ ಆ ಭಕ್ತಿಯ ಪದರಗಳನ್ನು ಬಿಡಿಸಿಡುವ ರೀತಿ ಇದೆಯಲ್ಲ. ಪುರಾಣ ಅಂದರೆ ಗೊಡ್ಡು ಅಂತಿವೆ, ಓದಕ್ಕೆ ನಮಗೆ ಬರೋದಿಲ್ಲ ಅಷ್ಟೆ. ಎಷ್ಟು ನೋಡಿ, ಮುಂದಿನದು ಒಂದು 4 ಸಾಲಲ್ಲಿ ಇಡೀ ಕಿರಾತಾರ್ಜುನಿಯ ಪ್ರಸಂಗವನ್ನು ಈ ಕವಿಗಳು ಮತ್ತು ಪುರಾಣಕಾರರು ಹೇಳಿ ಮುಗಿಸ್ತಾರೆ. ಹೇಗೆ ಬಾಣವ ಕೊಡಲು ಅರ್ಜುನನಿಗೆ ಕಿರಾತನನ್ನ ಮಾಡದೆ ತಾನೇ ಬಂದ, ಅವನೇ ಹೋದ್ನಂತೆ. ಅಷ್ಟೇ ಅಲ್ಲ, ಘೋರ ರೂಪಿನ ಒಬ್ಬ ಸೂಕರನನ್ನ ಕೆಡವಿ ಆ ಹಂದಿ ಬಿದ್ದಿದ್ದನ್ನು ಕಂಡು ಜಗಳಕ್ಕೆ ನಿಂತ್ಕೊಂಡಂತೆ. ಹೀಗೆ ಅದಕ್ಕೊಂದಕ್ಕೆ ಜಗಳ ತೆಗಿತಾನೆ ಅಂದರೆ ಇವನು ಇನ್ನು ಯಾವ್ಯಾವ್ದಕ್ಕೆ ತೆಗಿತಾನೋ ಗೊತ್ತಿಲ್ಲ. ಅಂಥವನನ್ನು ಹುಡುಕೊಂಡು ಹೋಗಿ ತಪಸ್ಸು ಮಾಡ್ತೀನಿ ಅಂಥೇಳಿ ನೀನು ಹೋಗ್ತಿದೆಯಲ್ಲ, ಹೊಟ್ಟೆಗೆ ಅಶನವಿಲ್ಲ. ಇಂಥವನು ಆಮೇಲೆ ಕಟ್ಟಿದ ಮನೆಯೇ ಇಲ್ಲದ ಕಡು ಬಡವ, ಪಾಪ ನಿರ್ಗತಿಕ ಈಶ್ವರ, ಏನೂ ಇಲ್ಲ ಅವನಿಗೆ. ಅಂಥವನಿಗೆ ಕಂದನನ್ನು ನಾನಿಗೆ ಕೊಡ್ಲಿ, ನಾನು ಕರ್ಕೊಂಡೋಗಿ. ಆದ್ದರಿಂದ ಸಾಧ್ಯವೇ ಇಲ್ಲ. ಒಂದು ಮುಖ ಅಲ್ಲವಂತೆ ಗಿರಿಜೆ, ಇವನಿಗೆ 5 ಮುಖಗಳಿದೆಯಂತೆ. ಒಂದು ಮುಖದ ಗಂಡನ್ನು ಕಟ್ಕೊಂಡೇ ಏಗಕ್ಕಾಗಲ್ಲ, ಇನ್ನು 5 ಮುಖ ಇಟ್ಕೊಂಡ ಗಂಡನ್ನು ಕಟ್ಕೊಂಡು ಬದುಕುವುದು ಯಾಗಮ್ಮ? ನಿನಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಅಷ್ಟೇ ಅಲ್ಲ, ಈಗಾಗಲೇ ಅರ್ಧ ದೇಹವನ್ನು ಇನ್ನೊಬ್ಬ ನಾರಿಗೆ ಕೊಟ್ಟಿದ್ದಾನಂತೆ. ಅದಕ್ಕೆ ಅವ ಅರ್ಧನಾರೀಶ್ವರ ಅಂತ ಕರೆಸ್ಕೊಳ್ತಾನಂತೆ. ಇನ್ನು ಅರ್ಧದಲ್ಲೇ ನಿನ್ನ ಸಂಸಾರ. ಇಂಥವನನ್ನು ಹುಡುಕಿಕೊಂಡು ನೀನು ಹೊರಟಿದ್ದೀಯಲ್ಲ, ನನಗೆ ಎಷ್ಟು ಸಂಕಟ ಆಗತ್ತೆ ಗೊತ್ತಾ? ಹೇಗೆ ನಿನ್ನನ್ನು ಚಂದ ಮಾಡಿದ್ದೆ, ಎಷ್ಟು ದೊಡ್ಡ ಅರಮನೆ, ಸುತ್ತಲೂ ಸೇವಕಿಯರು, ನೀನು ಕೇಳ್ತೀಯಾ ಅನ್ನೋದಿರಲಿ, ನೀನು ಏನನ್ನಾದರೂ ನಿನ್ನ ಮನಸ್ಸು ಬಯಸ್ತು ಅಂಥೇಳಿ ಕಣ್ಣು ಅತ್ತ ಇತ್ತ ಎಲ್ಲಾದರೂ ಹೋದ ತಕ್ಷಣ ಅದನ್ನು ಸಿದ್ಧಗೊಳಿಸಿ ತಂದಿಡುವಂಥವ್ರು. ಅಲ್ಲಿ ದರ್ಭಾಸನದ ಮೇಲೆ ಮಲಗ್ತೀನಿ ಅಂತ ನಿರ್ಧಾರ ಮಾಡಿದ್ದೀಯಲ್ಲ ಪಾರ್ವತಿ, ಇದನ್ನು ತಾಯಿಯಾಗಿ ನಾನು ಹೇಗೆ ಸಹಿಸ್ಕೊಳ್ಳಿ? ಹೇಗೆ ಸಹಿಸೋಕ್ಕಾಗತ್ತೆ? ಅಷ್ಟೇ ಅಲ್ಲ, ನೀನು ರತ್ನದ ಹಾವುಗೆಯನ್ನು ಹಾಕಿ ನಡೆಯುವಂಥವಳು. ನಿನ್ನ ಹಾವುಗೆಯೇ ಮಾಣಿಕ್ಯದ ದೀಪ್ತಿಯನ್ನು ಚೆಲ್ಲುತ್ತೆ. ಅಂತಹದರಲ್ಲಿ ಕಾಲಿಗೆ ಏನೂ ಇಲ್ಲದೆ ಆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನೀನು ನಡೆದು ನಡೆದು ಕಾಲಿಂದ ರಕ್ತ ಸುರಿಯೋದನ್ನು ಹೇಗೆ ನೋಡಲಿ ನಾನು? ನನ್ನ ಕೈಲಿ ಕಷ್ಟ ಆಗುತ್ತೆ. ಮತ್ತು ಜೊತೆಯಲ್ಲಿ ಯಾರೂ ಬೇಡ ಅಂತ ತಿರಸ್ಕರಿಸಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೊರಟಿದ್ದೀಯಲ್ಲ ನೀನು. ಜಯ ವಿಜಯ, ದಿಕ್ಕಿಲ್ಲದ ಹಾಗೆ
ಹೊರಟು ಆ ದಿಕ್ಕೇ ಇಲ್ಲದ ಇನ್ನೊಬ್ಬ ಪರದೇಶಿಯನ್ನು ಕಟ್ಕೊಳ್ಳೋಕ್ಕೆ ನೀನು ಹೊರಡುತ್ತಿದೆಯಲ್ಲ, ನನ್ನ ಹೊಟ್ಟೆ ಎಷ್ಟು ಉರಿಯುತ್ತೆ ಅಂತ ನಿನಗೇನಾದರೂ ಅರ್ಥವಾದೀತ? ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ನಾವು ಅಷ್ಟೇ ತಾಯಂದ್ರನ್ನ ಕುರಿತು ಒಂದಷ್ಟು ಯೋಚನೆ ಮಾಡಲೇಬೇಕು. ಪಾರ್ವತಿಯೇನೋ ಜಗತ್ತಿನ ತಾಯಿ, ಹಾಗಾಗಿ ತನ್ನ ತಾಯಿಯನ್ನು ಸರಿಯಾಗಿ ನೋಡಿಕೊಂಡ್ಳು. ನಾವು ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ಲ, ಆಗ ಮೇನೆ ಪಕ್ಕದಲ್ಲಿ ಕೂರಿಸ್ಕೊಳ್ತಾಳೆ. ಸುಮ್ಮನೆ ನಾರದ ಬಂದ ಕತೆ ಹೇಳ್ದ, ನಿಮ್ಮಪ್ಪ ಪುಷ್ಪಕ ವಿಮಾನ ತಂದಿಟ್ರು ಅಂಥೇಳಿ ಹತ್ಕೊಂಡು ಹೋಗೋದು ಒಳ್ಳೆಯದಲ್ಲ, ಆ ಇಡೀ ಕಾನನದಲ್ಲಿ ಹೇಗೆ ಇರ್ತೀಯ ಒಮ್ಮೆ ನೀನು ಅಂತ ಪಕ್ಕ ಕೂರಿಸಿ ತಲೆದಡುವಿ ಹೇಳ್ತಾ ಇದ್ದಾಳೆ. ಕಾನನದಲ್ಲಿ ಕಂದ ನೀನಿರುವೆ, ಕಾನನದಲ್ಲಿ ಕಂದ ನೀನಿರುವೆ, ಕಾನನದಲ್ಲಿ ಕಂದ ನೀನಿರುವೆ,
ಇವರೆಲ್ಲರ ತೊಳಲಾಟ. ಆಕೆ ಮೇನೆಗೆ ಹೇಳಿದ ಮಾತುಗಳಿದೆಯಲ್ಲ, ಮುಂದಿನ ಪಾಠ ಅದು ಶಿವನ ಸ್ವರೂಪವನ್ನು ಪೂರ್ಣವಾಗಿ ತಿಳಿಸಿದಂತಹ ಮಾತುಗಳು. ಎಷ್ಟು ಸ್ಪಷ್ಟವಾಗಿ ಶಿವನನ್ನು ಕುರಿತು ಪಾರ್ವತಿ ಉತ್ತರವನ್ನು ಕೊಡ್ತಾಳೆ. ಅಮ್ಮ, ಈ ಆತಂಕ ಎಲ್ಲವೂ ಕೂಡ ಸರಿಯೇ, ಆದರೆ ನಾನು ಬಂದದ್ದೇ ಇಲ್ಲಿ ಅವನಿಗಾಗಿ. ಬಹುಶಃ ನನ್ನನ್ನು ಗರ್ಭದಲ್ಲಿ ತಾಳುವುದಕ್ಕೆ ಮೊದಲು ನಾನು ಕೊಟ್ಟ ಉತ್ತರವನ್ನು ನೀನು ಮರೆತಿದ್ದೀಯ. ಹಾಗಾಗಿ ಈ ಗೊಂದಲಗಳು. ನಿನಗೆ ಎಷ್ಟೊಂದು ಪ್ರಶ್ನೆ ಇದೆಯಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀಯ, ಹೇಗಿರ್ತೀಯ, ಅವನ ಜೊತೆ ಬದುಕು ಅನ್ನುವುದೆಲ್ಲ ಇದೆಯಲ್ಲ. ಅವನಿಗೆ ವಯಸ್ಸಾಗಿದೆ, ಎಲ್ಲ ನಿನ್ನ ಪ್ರಶ್ನೆಗಳಿದೆಯಲ್ಲ. ಆ ಎಲ್ಲ ಪ್ರಶ್ನೆಗಳು ಸಹಜವೇ. ಆದರೆ ಅವನು ಎಂಥವನು ಗೊತ್ತಾ? ನಮಃ ಪೂರ್ವಜಾಯ ಚಾಪರಾಜಾಯ ಚ. ದೇಹಕ್ಕಿಂತ ಮೊದಲೇ ಸಿದ್ಧನಾಗಿರುವಂಥವನು, ಅದಕ್ಕೆ ಅವ ಅನಾದಿ ಸಿದ್ಧ. ಅವನು ಅಪರಜನೂ ಹೌದು. ಯಾಕೆ ಅಂದರೆ ದೇಹ ಉತ್ಪತ್ತಿಯಾದ ನಂತರದಲ್ಲೂ ಒಂದೊಂದು ಅವಸ್ಥೆಯಲ್ಲೂ ಅವನೇ ಇದ್ದಾನೆ. ಹಾಗಾಗಿ ಅವನು ಅಪರಜ. ಅದಷ್ಟೇ ಅಲ್ಲ, ನಮೋ ಮಧ್ಯಮಾಯ ಚ ಪಗಲ್ಭಾಯ ಚ. ತರುಣಾವಸ್ಥೆಗೆ ಸಾಕ್ಷಿಯಾದವನು ಇದೇ ಪರಶಿವ. ಮಧ್ಯಮನೂ ಅವನೇ, ಬಾಲ್ಯಾವಸ್ಥೆಗೂ ಸಾಕ್ಷಿಯಾದ ಅಪಗಲ್ಭನು ಆತ. ಅವನೇ ನನ್ನ ಪತಿಯಾಗಬಲ್ಲಂಥವನು. ನಮೋ ಜಗನ್ಯಾಯ ಚ ಬುದ್ಧಿನ್ಯಾಯ ಚ. ವಾರ್ಧಕ್ಯಕ್ಕೆ ಅವ ಸಾಕ್ಷಿಯಾಗಿರುವುದೆಂದರೇ ಅವನು ವೃದ್ಧ ತಾಪಸಿ. ಎಷ್ಟು ಜನ ತಾಪಸಿಗಳಲ್ಲಿ ಇದ್ದಾರೋ ಅವರೆಲ್ಲರಿಗಿಂತಲೂ ವೃದ್ಧ ಅಂದರೆ ಅವನೇ. ಅದಕ್ಕೆ ಸಾಕ್ಷಿಯಾದವನು ಅವನೇ. ಜಗನ್ಯ ಅನ್ನುವ ಪದಕ್ಕಿರುವ ಅರ್ಥ ಅವನಿಂದ್ಯ ಅಂದರೆ ವೃದ್ಧಾವಸ್ಥೆಯೇ ಲೋಕದಲ್ಲಿ ನಿಂದ್ಯವಾಗಿದೆ. ಸಂಸಾರದ ಮೂಲವು ಮತ್ತೆ ಅದರ ಜೊತೆಯೇ ಕೊಂಡಿಯನ್ನ ಬೆಸರಿದಿರುವುದರಿಂದ ಅದಕ್ಕೆ ಪ್ರಕಾಶಕನಾಗಿರುವಂತಹ ಬುದ್ಧಿಯವನು, ಅವನು ನನ್ನ ಪತಿಯಾಗಬೇಕು. ನಮಸ್ಸೋಭ್ಯಾಯ ಚ ಪ್ರತಿಸರ್ಯಾಯ ಚ. ಅವನು ಸಂಸಾರಿಯಾದ್ದರಿಂದಲೇ ಪಾಪ ಪುಣ್ಯ ಎರಡರ ಜೊತೆಯಲ್ಲಿಯೂ ಇರುವಂಥವನು. ಆದ್ದರಿಂದ ಅವಸೋಭ್ಯ. ಪ್ರತಿಸರ ಅಂದರೆ ಕಂಕಣ. ಅದು ಬುದ್ಧಿ ಇರುವುದರಿಂದ ವಿವಾಹ ಮಾಡಿಕೊಂಡು ಯುವತಿಯ ಜೊತೆ ಇರುವಂಥವನು, ಅವನು ನನ್ನ ಪತಿ. ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ. ಅವನು ಎಂಥವನು ಅಂತಂದರೆ, ಪಾಪ ಫಲಕ್ಕೆ ಯಾವನು ಭೋಗಿಯೋ ಯಮಲೋಕಕ್ಕೆ ಅರ್ಹನೋ ಅವನು ಯಾಮ್ಯ. ಜನ್ಮಾರ್ಜಿತ ಪುಣ್ಯ ವಶದಿಂದ ಮೋಕ್ಷಕ್ಕೆ ಅರ್ಹನಾದವನು ಕ್ಷೇಮ್ಯ. ಎರಡನ್ನೂ ಇವ ಮಾಡಿಸುವುದರಿಂದ ಅವನು ನನ್ನ ಪತಿಯಾಗ್ತಾನೆ. ನಮ ಉರ್ವರ್ಯಾಯ ಚ ಕಲ್ಯಾಯ ಚ. ಈ ಭೂಮಿಯನ್ನೇ ಉರ್ವರ ಅಂತ ಹೇಳಿ ಕರೆಯುವಂಥದ್ದು. ಅದರಂತೆ ಇರುವುದು ಈ ಮಾಯೆ. ಅದಕ್ಕೆ ಪ್ರಕಾಶವನ್ನು ಕೊಟ್ಟು ತಿಳಿಸುವವನೇ ಉರ್ವರ್ಯನು. ಮತ್ತು ಖಿಲವಾಗುವಂತಹ ಕಾಮ ಕ್ರೋಧಾದಿಗಳಿಗೆ ಪ್ರಕಾಶಕನೂ ತೊಡೆಯುವವನೂ ಆದ ಕಲ್ಯನು ಅವನೇ. ಆದ್ದರಿಂದ ಅವನನ್ನ ಪತಿ. ನಮಃ ಶ್ಲೋಕ್ಯಾಯ ಚ. ಶ್ಲೋಕ ಅಂದರೆ ಮಂತ್ರ, ಅದರ ಪ್ರತಿಪಾದ್ಯನೂ ಕೂಡ ಅವನೇ. ಮತ್ತು ಅದು ಅವಸಾನವಾಗುವಾಗ ಅದನ್ನು ದಾಟಿಯೂ ನಿಲ್ಲಬಲ್ಲಂಥವನು. ಅದನ್ನೇ ನಾದ ಬಿಂದು ಕಳಾತೀತ ಅನ್ನುವಂಥ ಮಾತಿನಿಂದ ಪದೇ ಪದೇ ಎಚ್ಚರಿಸಿರುವುದು. ಅಂತಹವನು ನನ್ನ ಪತಿಯಾಗಬಲ್ಲ. ನಮೋ ವನ್ಯಾಯ ಚ ಕಕ್ಷ್ಮಾಯ ಚ. ದುಸ್ತರವಾದ ಈ ಸಂಸಾರವನ್ನೇ ಕಾಡು ಎಂದು ಕರೆಯುವಂಥದ್ದು. ಅದನ್ನು ದಾಟಬೇಕು ಅಂದರೆ ಅದೇ ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಮಾಡಿ ಅಲ್ಲಿರುವ ಶಿವನನ್ನು ನಾನು ಕರ್ಕೊಂಡು ಬರಬೇಕು. ಅದಕ್ಕೆ ಅವವನ್ಯ. ಪಾಪ ಪುಣ್ಯ ಸಮೂಹವಿದೆಯಲ್ಲ, ಅದು ಕಕ್ಷ. ಅದನ್ನು ದಾಟಿಸಬಲ್ಲನು ಮತ್ತು ಅದರಿಂದ ಆಚೆಗಿರಬಲ್ಲವನು ಅವನೇ ಕಕ್ಷ. ಅವನನ್ನ ಪತಿಯಾಗಬಲ್ಲ. ನಮಃಶ್ರವಾಯ ಚ ಪ್ರತಿಶ್ರವಾಯ ಚ. ಪರ ಪ್ರತ್ಯಕ್ಷಿತಿ ರೂಪ ಅನ್ನುವಂಥ ಈ ಮೂರನ್ನು ದಾಟಿದವನು ಈಶ್ವರ. ವೈಖರಿಯೂ ಕೂಡ ಪ್ರತಿಶ್ರವ್ಯವಾಗುತ್ತೆ. ಅದಕ್ಕೆ ಸಾಕ್ಷಿಯಾಗಿರುವವನೇ ಈ ಪರಮೇಶ್ವರ. ಅದಕ್ಕೆ ಅವನನ್ನ ಮಹಾ
ಮಹಾರುದ್ರ ಎಂದು ಕರೆದಿರುವುದು. ಅಂತಹ ರುದ್ರ ಮಾತ್ರ ರುದ್ರಾಣಿಯ ಕೈ ಹಿಡಿಯಬಲ್ಲ. ಆ ಸ್ವಯಂ ರುದ್ರಾಣಿ ಅಂದರೆ ಅದು ನಾನೇ, ನೀನು ಅರ್ಥೈಸಿಕೊಳ್ಳಬೇಕು ಅನ್ನುವ ಮಾತನ್ನ ಮೇನೆಗೆ ಪಕ್ಕದಲ್ಲಿ ಕೂತು ಹೇಳ್ತವೆ. ಈ ಆವರಣವಿದೆಯಲ್ಲ, ನೀನು ನನ್ನವಳು ನಾನು ನಿನ್ನವಳು ಅನ್ನುವಂಥದ್ದು, ಇದನ್ನ ದಾಟಬೇಕು ಅಂದರೆ ಮತ್ತೆ ಅವನೇ ಬರಬೇಕು. ನಮೋ ವರ್ಮಿಣೇಚ ವರೂಥಿನೇಚ. ಈ ಆವರಣಗಳು ಅಂದರೆ ವರ್ಮ, ಅದು ಉಳ್ಳವನು, ಅದಾವನು, ಅವನೇ ವರುಣಿ. ಹೃದಯದ ಗೂಡದು, ಅದರಲ್ಲಿ ನಿಂತು ನಮ್ಮನ್ನ ಮುಂದಕ್ಕೆ ನಡೆಸುವಂಥವನು ಅವನೇ ವರೂಥಿ, ಅದು ಪರಮೇಶ್ವರ. ಒಡಲೆಂಬ ಗುಡಿಯೊಳಗೆ ಒಡೆಯ ನೆನ್ನವ ನಿಹನು ನಡೆಯುವೇನು, ನಡೆಸಿದಂಥವನು ಅವನು ಕೈ ಬಿಡಲು ಅವನೇ ವರೂಥಿ. ಮತ್ತಷ್ಟೇ ಅಲ್ಲ, ನಮೋ ಬಿಲ್ಮೆನೇಚ ಕವಚಿನೇಚ. ಬಿಲ್ಮೆ, ಬಿಲ್ವ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ 101 ನಾಡಿಗಳನ್ನ ಬಿಲ್ವಗಳು ಅಂತ ಹೇಳಿ ಕರೆಯುತ್ತೆ. ನಮ್ಮ ನಾಡಿಗಳನ್ನ ಪ್ರಕಾಶಪಡಿಸಿ ಅದು ಕೆಲಸ ಮಾಡುವ ಮಾದರಿಯಲ್ಲಿ ನಮ್ಮ ಬದುಕನ್ನ ಮುಂದಕ್ಕೆ ಕರೆದೊಯ್ಯುವ ಅಂಬಿಗ ಇವನಾಗಿದ್ದರಿಂದ ಶಿವನನ್ನ ಬಿಲ್ಮಿ ಅಂತ ಹೇಳಿ ನಾವು ಕರಿತೀವಿ. ಪಂಚಭೂತಗಳ ಆವರಣವನ್ನು ಸೃಷ್ಟಿಸಿರುವವನು ಇದೇ ಮಹಾಶಿವ, ಅದೇ ಕವಚ. ಆ ಕವಚವನ್ನ ಸೃಷ್ಟಿಸಿದವನು ಅದಾವನು, ಅವನೇ ಕವಚಿ, ಅವನೇ ಪಂಚಭೂತವೂ ಹೌದು, ಪಂಚಮುಖವೂ ಹೌದು, ಪಂಚಾತ್ಮಕವನ್ನೂ ಹೌದು, ಪಂಚ ದಶಭುಜನೂ ಕೂಡ ಅವನು ಹೌದು. ಅದೆಲ್ಲವನ್ನು ಕೇಳಿಸಿಕೊಂಡಂಥವನು ಅವನು. ಶ್ರುತಾಯಚ ಶ್ರುತ ಸೇನಾಯಚ. ವೇದಗಳಲ್ಲಿ ಅನೇಕ ಬಾರಿ ಈ ನಮಃ ಶಿವಾಯ ರುದ್ರಾಯ ಅನ್ನುವುದನ್ನು ಪದೇ 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 ಹೇಳಿ ಅದನ್ನು ಅನೇಕ ಸಾರಿ ಕೇಳಿದವನು ಅವನು. ಪ್ರಸಿದ್ಧವಾದ ಸೇನೆಯನ್ನು ಉಳ್ಳವನು. ನೋಡುವವರ ಕಣ್ಣಿಗೆ ಅದು ಮರುಳುಗಳ ಸೇನೆಯಂತೆ ಭಾಸವಾದರೂ ಕೂಡ ಅವರೆಲ್ಲರೂ ತಾಪಸಿಗಳು. ಶಿವನ ಸ್ವರೂಪವನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡು ಅವನ ಜೊತೆಗೆ ಸೇನೆಯಾಗಿ ನಿಂತಿರುವ ಮಹಾಗಣಗಳವರು. ಅದಕ್ಕೆ ಅವಶ್ರುತ ಸೇನ. ಹಾಗಾಗಿ ಅಂತಹ ಶಿವನೇ ನನ್ನ ಪತಿಯಾಗಬಲ್ಲ. ಒಮ್ಮೆ ದೃಷ್ಟಿಸಿ ನೋಡು ಅವನನ್ನ. ಎಂಥವನು ಅವನು? ಲಿಂಗಮಯ ನಿರ್ಲಿಂಗ ತೇಜೋಲಿಂಗ ಲಿಂಗಾತ್ಮಕ ಸದಾಶಿವ ಲಿಂಗ ನಿರ್ಮಲ ಲಿಂಗ ಲಿಂಗ ಸ್ಥಿತ ಮಹಾಲಿಂಗ ಲಿಂಗ ವಿಲಸಿತ ಲಿಂಗ ಚಿನ್ಮಯ ಲಿಂಗ ಚೇತನ ಲಿಂಗ ದುರ್ಗಾ ಆಲಿಂಗಿತಾಂಗ ಅವಶಂಕರ. ಆ ದುರ್ಗೆ ಅದು ನಾನೇ. ಹಾಗಾಗಿ ನಾನೇ ಅವನ ಪತ್ನಿಯಾಗಬೇಕು. ಅದಷ್ಟೇ ಅಲ್ಲ, ನಿರವಧಿಕ ನಿರ್ಮಾಯ ನಿಸ್ಪೃಹ ನಿರುಪಮಿತ ನಿರ್ದ್ವಂದ ನಿರ್ಗುಣ ನಿರವಯವ ನಿರ್ಲೇಪ ನಿರವಗ್ರಹ ನಿರಾಧಾರ ನಿರುಪಮ ನಿರಾಮಯ ನಿರಂತರ ನಿರವಶೇಷ ನಿರಂಗ ನಿರ್ಮಲ ನಿರತಿಶಯ ನಿಷ್ಕಳ ಮಹೇಶ್ವರನವನ ಯಾವನಿದ್ದಾನೋ ಅವನೇ ಮಹಾರುದ್ರ, ಅವನೇ ತಪಸ್ವಿ, ಅವನೇ ತಪಸ್ಸಿಗೆ ಕೂತಿರುವುದು. ಹಾಗಾಗಿ ಆ ಯೋಗಿಯನ್ನ ಮತ್ತೆ ಕಾಣಬೇಕೆಂದರೆ ಇರುವುದು ಒಂದೇ ದಾರಿ, ಅದು ತಪಸ್ಸು. ಹಾಗಾಗಿ ನಾನು ಹೊರಟಿದ್ದೇನೆ. ಈ ಹೊರಡುವಿಕೆಯನ್ನ ಯಾರೂ ತಡೆಯಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ನಿನ್ನ ಮನೆಯಲ್ಲಿ ಆವಿರ್ಭವಿಸಿದ್ದಕ್ಕೆ ಕಾರಣವೇ ಈ ಪರಶಿವ. ಅವನನ್ನು ಒಗ್ಗೂಡುವ ಕಾರಣಕ್ಕಾಗಿ ನಾನು ಮತ್ತೆ ಇಲ್ಲಿ ಹುಟ್ಟಿದ್ದರಿಂದ ದೃಷ್ಟಿಸಿ ನೋಡು ಆ ಈಶನನ್ನ. ನಾನು ಹೊರಡುವೆ ತಪಸ್ಸಿಗೆ. ಅದು ಪೂರ್ಣ ಪ್ರಮಾಣದ ಶೃಂಗಾರದಿಂದಲೇ. ಶಿವನಿಗಾಗಿ ಜನಿಸಿದ ನಾನು ಪಾರ್ವತಿ ಹೊರಟಿದ್ದೇನೆ ಶೃಂಗಾರವಾಗಲು. ಆ ಶೃಂಗಾರಕ್ಕೆ ಬಂದು ನಿಂದು ಭಕ್ತೆಯಾಗಿ ತಾಯಿಯಾಗಿ ನನ್ನ ಜೊತೆಗೆ ನೀನು ಸಹಾಯಕಳಾಗು ಅಂತ ಹೇಳಿ ನಿಂತಳಲ್ಲ ಈ ಮಹಾ ಗೌರಿ. ಅವಳಿಗೊಂದು ನಮಸ್ಕಾರ. ಸಿಂಗಾರವಾದಳು ಸಿರಿ ಗೌರಿ ದೇವಿ ಸಾಂಬ ಸದಾಶಿವನ ಸಂದರ್ಶನಕ್ಕೆ. ಸಿಂಗಾರವಾದಳು ಸಿರಿ ಗೌರಿ ದೇವಿಯು ಸಾಂಬ ಸದಾಶಿವನ ಸಂದರ್ಶನಕ್ಕೆಂದು.
ಸ್ವರೂಪ ಅರ್ಥವಾಗಿತ್ತು. ಇಲ್ಲಿಯವರೆಗೆ ತಂದೆ ತಾಯಿಗಳ ಮಾತುಗಳನ್ನು ಲಾಲಿಸಿ ಲಾವಣ್ಯವತಿಯಾಗಿದ್ದ ಪಾರ್ವತಿ ಎಲ್ಲವನ್ನೂ ತೆಗೆದಿದ್ದಾರೆ. ನಾರು ಸೀರೆಯನ್ನ ಧರಿಸಿ ರುದ್ರಾಕ್ಷಿಯ ತೊಡಿಗೆಯ ಜೊತೆಗೆ ನಿಂತ ತಾಯಿ ಪಾರ್ವತಿಯ ರೂಪವಂತೂ ಅತ್ಯಂತ ಭವ್ಯವಾದದ್ದು. ಮನಸ್ಸಿನ ಕೊಳೆಯನ್ನು ತೊಳೆಯಬಲ್ಲ ರೂಪ ಅದು ಪಾರ್ವತಿಯದು. ರುದ್ರನನ್ನ ಹೇಗೆ ಕಾಣಬೇಕೆನ್ನುವ ಪೂರ್ಣ ಪ್ರಮಾಣದ ಔಚಿತ್ಯವನ್ನು ತಿಳಿದಾಕೆ ಶಿವನನ್ನ ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರೆ ಅಂಥೇಳಿ ಅಂದರೆ ಭಕ್ತರಾಗಿ ಅದರಲ್ಲಿ ಮೊದಲ ಸ್ಥಾನವೇ ಪಾರ್ವತಿಯದು. ಶಿವನ ರೀತಿ ನೀತಿ, ಶಿವನ ಗುಣ, ಅವನ ಚಿದಾನಂದ ಸ್ವರೂಪ ಎಲ್ಲವನ್ನು ಕಂಡುಕೊಂಡಂಥವಳು ಪಾರ್ವತಿ. ಗಿರಿರಾಜ ಮೇನೆಯರಿಗೆ ಅರ್ಥವಾಗಿತ್ತು ಇದು. ತಾವು ಮನೆಯಲ್ಲಿ ಇರಿಸಿಕೊಂಡಿತ್ತು. ಪದೇ ಪದೇ ಯಾರು ಬಂದು ಹೇಳಿದರೂ ಅರ್ಥವಾಗದೇ ಇದ್ದಂಥದ್ದು ಅಂದರೆ ಇಲ್ಲಿ ಬಂದು ಕೂತಿದ್ದು ಇಷ್ಟು ದಿವಸದವರೆಗೆ ಶ್ರೀಮತ್ ಸಿಂಹಾಸನೇಶ್ವರಿ ತ್ರಿಪುರಾಂಬಿಕಾ ಅನ್ನುವ ಸತ್ಯ. ಹಾಗಾಗಿ ಆಕೆಯನ್ನು ಕೇಳುವುದು ಹೇಳುವುದು ಇರಲಿ, ಆದೇಶವನ್ನು ಮಾತ್ರ ಪಾಲಿಸಬಲ್ಲಂತಹ ಒಂದು ಸ್ಥಿತಿಗೆ ಅವರೂ ಕೂಡ ಬಂದಿದ್ದರು. ಜಗಜ್ಜನನಿಯನ್ನು ಮನೆಯಲ್ಲಿ ಇರಿಸಿಕೊಂಡ ಧನ್ಯತಾ ಭಾವ ಇದೆಯಲ್ಲ, ಅದು ಇಬ್ಬರಲ್ಲೂ ಕೂಡ ಉದಿಸಿತ್ತು. ಹೊರಡುವ ಮುನ್ನ ತಂದೆ ತಾಯಿಗಳಿಗೆ ಶಿವನ ಪೂರ್ಣ ಸ್ವರೂಪವನ್ನು ಹೇಳಿದವಳು ಪಾರ್ವತಿ. ಎಷ್ಟು ಪುಣ್ಯವಂತರಲ್ವ ಅವರಿಬ್ಬರು. ಅಂತಹ ಮಗಳನ್ನು ಪಡೆದು ಆಕೆಯಿಂದ ಪೂರ್ಣ ಉಪದೇಶವನ್ನು ಸ್ವೀಕರಿಸಿದಂತಹ ತಂದೆ ತಾಯಿಗಳಾದರು. ಹಾಗಾಗಿಯೇ ಇವತ್ತಿಗೂ ಗಿರಿರಾಜನ ಮಗಳಾಗಿರುವುದರಿಂದ ಆಕೆಯದೇ ಕಲ್ಯಾಣ, ಅದುವೇ ಗಿರಿಜಾ ಕಲ್ಯಾಣ. ಇಷ್ಟು ಚಿರಸ್ಥಾಯಿಯಾಗಿ ಅವರ ಹೆಸರನ್ನು ಉಳಿಸಿದವಳು. ಇಲ್ಲ ಅಂದರೆ ಪರ್ವತವನ್ನು ನಾವು ನೆನಪಿಟ್ಕೊಳ್ತಿದ್ವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಗಿರಿರಾಜನ ಹೆಸರನ್ನು ಶಾಶ್ವತವಾಗಿ ಉಳಿಸಿಟ್ಟಂಥವಳು ಪಾರ್ವತಿ. ಶಿವಪುರಾಣ ಶಿವೆಯ ಕಥೆಯನ್ನು ಹೇಳ್ತಾ ನಮಗೆ ಕೊಡುವ ಎಚ್ಚರಿಕೆ, ತುಂಬ ಒಳಿತನ್ನು ಮಾಡದಿದ್ದರೂ ಸರಿ ಅಪಕೀರ್ತಿ ತಾರದ ಮಾದರಿಯಲ್ಲಿ ಬದುಕಬೇಕು ಅನ್ನುವಂತಹ ಅತಿದೊಡ್ಡ ಸಂದೇಶವನ್ನು ಪಾರ್ವತಿಯ ಮೂಲಕ ನಮಗೆ ಕೊಡುತ್ತೆ. ಅಂತಹ ಪಾರ್ವತಿ ಶೃಂಗಾರಗೊಂಡು ಸಿದ್ಧಳಾಗಿ ಶಿವನನ್ನು ಕಾಣಲು ತಪಸ್ಸಿಗೆ ಹೊರಡಲು ಆಕೆ ನಿಂತಿದ್ದಾಳೆ. ಅಂತಹ ಪಾರ್ವತಿಯನ್ನು ತಪಸ್ಸಿಗೆ ನಾವು ನೀವು ಎಲ್ಲರೂ ಸೇರಿ ಕಳುಹಿಸಿದ್ದೀವಿ ಕೂಡ. ಕಳುಹಿಸಿ ಸದಾಶಯದೊಂದಿಗೆ ನಮಸ್ಕರಿಸಿದ್ದೀವಿ. ಈಗ ನಾವು ಸಲ್ಲಿಸಬಹುದಾದ ಪ್ರಾರ್ಥನೆ ಎಂದರೆ ಶಿವೆಯರು ಒಟ್ಟಾಗಲಿ ಅನ್ನುವಂಥದ್ದು. ಯಾಕೆ ಅಂದರೆ ನನಗೆ ಕಲ್ಯಾಣವಾಗಬೇಕು, ನಿಮಗೆ ಕಲ್ಯಾಣವಾಗಬೇಕು. ಮನೆಗೆ ದೇಹಕ್ಕೆಲ್ಲ ಕಲ್ಯಾಣ, ನಮ್ಮ ಮನಸ್ಸುಗಳಿಗೆ ಕಲ್ಯಾಣವಾಗಬೇಕಾದರೆ ಜಗದ ತಂದೆ ತಾಯಿಗಳಾದ ಅವರಿಬ್ಬರಿಗೆ ಕಲ್ಯಾಣವಾಗಬೇಕು. ಗಿರಿಜಾ ಕಲ್ಯಾಣವೆಂಬುದು ಸಂಭ್ರಮ ಅನ್ನುವುದು ಯಾಕೆ ಅಂಥೇಳಿ ಅಂದರೆ ನಮಗೆ ನಾವು ಕಲ್ಯಾಣವನ್ನು ಉಂಟು ಮಾಡಿಕೊಳ್ಳುವಂಥದ್ದು. ಅವರಿಗೆ ಯಾವ ಕಲ್ಯಾಣವನ್ನು ಮಾಡುವ ಶಕ್ತಿ ಖಂಡಿತ ನಮಗಿಲ್ಲ. ಆದ್ದರಿಂದ ಜಗತ್ತಿನ ಜನರಿಗೆ ಕಲ್ಯಾಣವಾಗಲಿ ಎನ್ನುವ ಆಶಯದೊಂದಿಗೆ ಈ ಗಿರಿಜಾ ಕಲ್ಯಾಣ ಆರಂಭವಾಗಿತ್ತು. ಕೊನೆಯಲ್ಲಿ ನಾವು ಕಲ್ಯಾಣಕ್ಕೆ ಬಂದವರೆಲ್ಲ ಸಲ್ಲಿಸಬೇಕಾದ ಪ್ರಾರ್ಥನೆ, ನಮ್ಮ ವರ ಸ್ವಲ್ಪ ಕೋಪಗೊಂಡಲ್ಲೆಲ್ಲ ಕೂತಿದ್ದಾನಲ್ಲ ಅವನಿಗೂ ನಾವೊಂದು ಪ್ರಾರ್ಥನೆ ಸಲ್ಲಿಸಬೇಡವ. ನಾನೇ ನಂಜಿನ ಗೂಡು, ತುಂಬ ನಂಜು ಒಳಗಡೆ ಇದೆ, ನನ್ನಲ್ಲಿ ನೀ ಬಂದು ಸನ್ನಿಧಿಯ ಮಾಡೋ ನಂಜುಂಡ. ನನ್ನೆದೆಯ ತುಂಬಿರುವ ನಂಜನ್ನು ಉಂಡು ಮತ್ತೆ 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 ನೀನು ನಂಜುಂಡನಾಗು. ನಾನೇ ನಂಜಿನ ಗೂಡು, ನನ್ನಲ್ಲಿ ನೀ ಬಂದು ಸನ್ನಿಧಿಯ ಮಾಡು. ನನ್ನೆದೆಯ ತುಂಬಿರುವ ನಂಜನುಂಡು ಮತ್ತೆ ನಂಜುಂಡನಾಗು. ನಂಜಿರುವೆನು ಒಲಿದು ಎನ್ನ ಸಲಹೋ ನಂಜುಂಡ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತಿನ
ಈ ಉಪನ್ಯಾಸದ ಈ ಹಂತಕ್ಕೆ ನಾವು ಸಂಪನ್ನ ಮಾಡುವ ಹಂತಕ್ಕೆ ಬರೋಣ. ಮತ್ತೆ ಶಿವಶಿವೆಯರ ತಪಸ್ಸು, ಶಿವನ ಸ್ವಲ್ಪ ಕಟಕಿ, ಇವೆಲ್ಲವನ್ನು, ಶಿವನ ಹಠ, ಇದೆಲ್ಲವನ್ನು ನಾವು ನಾಳೆ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೂ ನಾಳೆ ನಾವು ಮುಖಾಮುಖಿಯೂ ಆಗೋಣ. ಮತ್ತು ಅಕ್ಕನ ಮಾತುಗಳು, ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು, ಮನ ಕರಗದೆ ಇದ್ದವರಲ್ಲಿ ಏನನ್ನೂ ಒಲ್ಲೆಯ ನೀನು. ಮನಸ್ಸು ಸ್ವಲ್ಪ ಕರಗಬೇಕಲ್ಲ, ಸ್ವಲ್ಪ ಆರ್ದ್ರವಾಗಬೇಕು. ಹಾಗೆ ಒದ್ದೆಯಾದ ಮನಸ್ಸಿನಲ್ಲಿ ಏನನ್ನ ಬೇಕಾದರೂ ನಾವು ಬಿತ್ತಬಹುದು, ಬೆಳೆಯಬಹುದು. ಆ ಬಿತ್ತಿ ಬೆಳೆಯುವ ಬೆಳೆಯೇ ಭಕ್ತಿ ಎಂಬ ಅನರ್ಘ್ಯ ಫಲ. ಆ ಫಲ ನಮ್ಮೆಲ್ಲರ ಮಡಿಲನ್ನು ತುಂಬಲಿ ಅಂಥೇಳಿ ಆಶಿಸ್ತಾ ಇವತ್ತಿನ ಉಪನ್ಯಾಸವನ್ನು ಸಂಪನ್ನಗೊಳಿಸೋಣ. ನಮಸ್ಕಾರ. ಮುಂದೆ ಭಜನೆ ಮತ್ತು ಆರತಿ.